ಸದ್ಗುರು ಪರಂಪರೆಯನ್ನು ವಂದಿಸಿ ಇವತ್ತಿನ ಬೆಂಗಳೂರು ನಗರದ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಸಮರ್ಥ ಶಿವಾನಂದಪ್ಪನವರ ಪವಿತ್ರವಾದ ಪಾದಗಳನ್ನು ಪಡೆದು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಪೂಜ್ಯರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಪುಣ್ಯಾತ್ಮರ ಅಂತರಾತ್ಮಕ್ಕೆ ಅನಂತ ವಂದನೆಗಳನ್ನು ಸಲ್ಲಿಸಿ ಬಹಳ ಮಹತ್ವದ ವಿಷಯ ಇವತ್ತು ಕ್ಷಮೆಯಿಂದ ಮುಕ್ತಿ ಸಾಧನ ತರ್ತಿನುಂಟೆ. ಇದನ್ನು ಕುರಿತಂತೆ ಎಲ್ಲ ವೇದ ಉಪನಿಷತ್ತುಗಳು ಅದ್ರ ಬಗ್ಗೆನ ಎಲ್ಲ ಹೇಳ್ಕೊಳ್ತಾ ಬಂದಾರ. ಅನುಭವಿಗಳು ಅದಕ್ಕಾಗಿ ಪ್ರಯತ್ನ ಬೇರೆ ಸಾಧನ ಮುಕ್ತಿಗೆ ಸಾಧನ ಮನಸ್ಸನ್ನು ನಿಲ್ಲಿಸುವುದು. ಏನು ಮಾಡಿದ ಶಾಶ್ವತವಾಗಿ ಮನಸ್ಸನ್ನು ನಿಲ್ಲಿಸ ಬೇರೆ ಬೇರೆ ಸಾಧನ ರಗಡ್ ಮರ ಆ ಯೋಗ ಈ ಯೋಗ ರಗಡ್ ಮಾಡ್ಯಾರ. ಆದ್ರೆ ಯಾರಿಗೂ ಆಗಲಿಲ್ಲ. ವಾಸನೆಗಳ ನಾಶ ಆಗದ ಹೊರತ ಮನಸ್ಸನ್ನು ಶಾಶ್ವತವಾಗಿ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಬರೆದಿಟ್ಬೋದು ನೀವು ಇದನ್ನು ಕೆಚ್ಚದಾಗ. ಭೋಗ ವಾಸನೆಗಳೇನದಾವಲ್ಲ ಅವನ್ನ ನಾಶ ಮಾಡದ ಹೊರತ ಮನಸ್ಸನ್ನು ಶಾಶ್ವತವಾಗಿ ನಿಲ್ಲಿಸಲಿಕ್ಕೆ ಸಾಧ್ಯ. ಮನಸ್ಸಿನ ಹರಿದಾಟ ಬಂದಾದ್ಮೇಲೆ ಪ್ರತಿಯೊಬ್ಬರಿಗೂ ಆನಂದ ಅನುಭವ ಬರ್ತದೆ. ನಮ್ಮಲ್ಲಿ ಆನಂದ ತನಗೆ ಅನುಭವ ಬರ್ತೈತಿ. ನಮಗೆ ಯಾಕೆ ಆನಂದ ಅನುಭವ ಬರೋಲ್ಲ ಅಂದ್ರೆ ಮನಸ್ಸು ಚಂಚಲ. ಮನಸ್ಸಿನ ಚಂಚಲತೆಗೆ ಕಾರಣ ಭೋಗ ವಾಸನೆಗಳು, ಹೃದಯಗತವಾದಂಥ ವಾಸನೆಗಳು ಏನದಾವಲ್ಲ. ರೂಪದಾಗ ಸುಖ ಸಿಗ್ತೈತಿ, ಗಾಯನದಾಗ ಸುಖ ಸಿಗ್ತೈತಿ, ವಾಸನೆ ಮೂಗಿನ ವಾಸನೆದಾಗ ಸುಖ ಐತಿ, ನಾಲಿಗೆ ರುಚಿಯಾಗಿ ಸುಖ ಐತಿ, ಮತ್ತು ಸ್ಪರ್ಶದೊಳಗೆ ಸುಖ ಐತಿ ಅನ್ನುವಂಥ 5 ಇಂದ್ರಿಯಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ವಾಸನ ಏನೈತಲ್ಲ ಇದ ಮನಸ್ಸಿನ ಚಂಚಲತೆಗೆ ಮುಖ್ಯ ಕಾರಣ. ಈ ಚಂಚಲತೆಯನ್ನು ನಾವು ಹೋಗಲಾಡಿಸಿದಾಗ ಮನಸ್ಸು ನಿಲ್ತೈತಿ. ಅದಕ್ಕೆ ವಾಸನೆಗಳೇ ಕಾರಣ. ವಾಸನೆಗಳನ್ನು ಹೊಡೆದು ಹಾಕುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಇದಕ್ಕೆ ವಿಚಾರಣೆ ಸಾಧನ. ಬಾಕಿ ಏನು ಮಾಡಿದ್ರು ಸುಳ್ಳ ಬಳಲ್ ಬೇಡ ಅಂತ ಹೇಳ್ಯಾರ. ಬೇರೊಂದು ಯೋಗದೊಳು ಬಳಲದೆ. ಯೋಗಗಳ ಉದ್ದೇಶ ಅನ್ನೋದು ಮನಸ್ಸನ್ನು ನಿಲ್ಲಿಸಬೇಕಂತ ಐತಿ. ಆದ್ರೆ ಅವು ತಾತ್ಪೂರ್ತಿಕ, ಟೆಂಪ್ರರಿ. ಶಾಶ್ವತವಾಗಿ ಆನಂದದಲ್ಲಿ ಮನಸ್ಸನ್ನು ನಾವು ನಿಲ್ಲಿಸಬೇಕಂದ್ರೆ ಇದಕ್ಕೆ ವಿವೇಕನ ಇದಕ್ಕೆ ಸಾಧನ. ಸ್ವತಃ ಅನುಭವದಲ್ಲ, ಮಂದಿನ ಯಾಕೆ ಕೇಳಬೇಕಾಗೈತಿ ಅಂತ ಅಪ್ಪ ಹೇಳ್ತೀವಿ. ಇನ್ನೊಬ್ಬರು ಹೇಳಿದ್ದನ್ನು ಹೇಳಕ್ಕೆ ಹೋಗಬೇಡ. ಇಲ್ಲಿ ಸ್ವತಃ ನಮ್ಮ ಅನುಭವ, ಸ್ವಂತ ಅನುಭವದಲ್ಲ, ಸ್ವತಃ ಅನುಭವ ಮಾಡಿ ಅವರು ನಿರಂತರ ಪ್ರಯತ್ನ ಮಾಡೋದಕ್ಕಾಗಿ ಒಂದೇ ಜನ್ಮ ಅಲ್ಲ, ಮನಸ್ಸನ್ನು ಶಾಶ್ವತವಾಗಿ ಆತ್ಮಭಾವದಲ್ಲಿ ನಿಲ್ಲಿಸಲಿಕ್ಕೆ ಹಗರ ಬಗರ ಪ್ರಯತ್ನ ಮಾಡಿಲ್ಲ ಅವರು. ನಮ್ಮ ಅಪ್ಪ ಎಷ್ಟು ಜನ್ಮ ಕಣ್ಕಿಸ್ಕೊಂಡು ಕುಂತಿದ್ದನೋ ಇದಕ್ಕಾಗಿ ಅಂತ. ಶಿವಾನಂದ ಅಜ್ಜವರು ಇವ ಎಲ್ಲ ಮಹಾತ್ಮರು ಅನೇಕ ಜನ್ಮಗಳಲ್ಲಿ ಮಾಡಿದ ಪ್ರಯತ್ನದ ಫಲ ಅದು. ಮನಸ್ಸನ್ನು ನಿಲ್ಲಿಸಬೇಕಾತಂದ್ರೆ ಸಾಧ್ಯ ಇಲ್ಲ, ಭಾಳ ಕಠಿಣ ಅದ. ಏನೆಲ್ಲ ಮಾಡ್ಬೋದು, ಪವಾಡಗಳನ್ನು ಮಾಡ್ಬೋದು. ಹೇಳ್ಯಾರ, ಭೂಮಿಯನ್ನ ಚರ್ಮದಂತೆ ಸುರುಳಲಹುದು, ಧರೇನು ಅಜ್ಜನದಂತೆ ಸುರುಳಲಹುದು, ಮೇರುಗಿರಿಯನ್ನು ಅಂಗುಷ್ಟ ಕೊನೆಯಲಾಣಲಹುದು, ಶರದಿಯನ್ನು ಒಮ್ಮೆ ವಚ್ಚರೆ ಪಾನ ಮಾಡಲಹುದು, ಸಹಿ ತಿರಿಸಲಾಗದು ನಿಮಿಷಾತ್ಸವಿ ಮನವ. ಸುಳ್ಳ ವ್ಯರ್ಥ ಪ್ರಯತ್ನ ಮಾಡಕ್ಕೆ ಹೋಗಬೇಡ. ಕನಿಯ ಪೂಜಿಸಿ ಕಾಲ ಕಳೆಯಲು ಬೇಡ, ಮನೆಯ ನೆನೆಸಿ ದಿನವ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನಿಜದ ನೆನಹು ನಿಂದೊಡೆ. ಅರ್ಧ ಕ್ಷಣ ಇರುವಿನ ಕಡೆ ನಮ್ಮ ಲಕ್ಷ್ಯ ಕೊಟ್ಟರೆ ಅಲ್ಲಿ ಮನಸ್ಸು ನಿಲ್ತದೆ. ಯಾಕೆ ಬೇಕಾದ ವಿಷಯದ ಕಡೆಗೆ ಹೋದ್ರೂ ಮನಸ್ಸು ನಿಲ್ಲುವಲ್ಲ. ನಮಗೆ ಎಚ್ಚರದ ಕೂಡಲೇ ಎಲ್ಲ ವಿಷಯ ವಸ್ತುಗಳಲ್ಲಿ ಹರಿದಾಡ್ದೈತೆ ಮನಸ್ಸು. ಅದ್ರಾಗ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಹೋಗ್ತೈತಿ. ಯಾವ ವಿಷಯದಲ್ಲಿ ಮನಸ್ಸು ನಿಲ್ಲುವುದು. ಮನಸ್ಸಿಗೆ ಬೇಕಾದದ್ದೇ ಸಿಗೋ ಮಟ್ಟ ಮನಸ್ಸು ಏನು ಮಾಡಿದ್ರು ನಿಲ್ಲುವುದಿಲ್ಲ. ಅದಕ್ಕೆ ಏನು ಮಾಡಬೇಕಾಗೈತಿ, ಮನಸ್ಸಿಗೆ ಬೇಕಾದದ್ದು ಎಲ್ಲೈತಿ ಅನ್ನುವಂಥ ತಿಳುವಳಿಕೆ ಅದನ್ನು ಮನದಟ್ಟು ಮಾಡಿಕೊಡ್ಬೇಕಾಗಿತ್ತು. ಪುನಃ ಅದಕ್ಕೆ ನಮ್ಮ ಬಗ್ಗೆ, ಇರುವಿನ ಬಗ್ಗೆ ತಿಳುವಳಿಕೆ ಮಾಡಿಕೊಟ್ಟಾಗ ಮನಸ್ಸು ನಿಲ್ತದೆ. ಆತ್ಮವಿಚಾರದ ಅಭ್ಯಾಸ, ನಿರಂತರ ಅಭ್ಯಾಸದಿಂದ ಮನಸ್ಸಿನ ಶ್ರಮಾಕತಿ, ಇಂದ್ರಿಯಗಳ ದಮಾಕ. ಇದೇ ಸೂತ್ರ ನೋಡ್ರಿ. ಅದು ಎಲ್ಲಿ ಅನುಭವ ಬರ್ತೈತೆ ಅಂದ್ರೆ ಆತ್ಮನ ಇರುವಿನ ಸ್ಥಿತಿ, 2 ಕಲ್ಪನೆಗಳ ಮಧ್ಯ ಸ್ಥಿತಿಯೊಳಗೆ. ಒಂದು ಕಲ್ಪನಾ ಅಡಿಗೆತಿ, ಇನ್ನೊಂದು ಕಲ್ಪನಾ ಉದಯ ಇಲ್ಲ. ಆ 2 ಕಲ್ಪನೆಗಳ ಮಧ್ಯ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೂ ಅದು ಅನುಭವ ಬರ್ತದೆ. ನೋಡ್ರಿ, ನೀವು ಪ್ರಯೋಗ ಮಾಡಿ ನೋಡ್ಕೋರಿ. ಯಾವುದು ಕಲ್ಪನಾ ಮನಸ್ಸಿನ್ಯಾಗ ಬರಲಿಲ್ಲ ಅಂದರೆ ಏನಿರ್ತೈತಿ ಏನು ಎಲ್ಲರಿಗೂ ಹೊಡಿತೀವಿ.
ಆ ಸ್ಥಿತಿಯನ್ನು ನಾವು ಕಾಕೊಂಡು ಹೋಗ್ಬೇಕಾಗಿತ್ತು. ಕಲ್ಪನಾರಹಿತ ಇರುವಿನ ಅನುಸಂಧಾನ, ಇದಕ್ಕೆ ಧ್ಯಾನ ಅಂತಾರೆ. ಇದರ ನೆನಪು ಮಾಡೋದ್ರಿಂದ ಮನಸ್ಸಿನ ನಿಗ್ರಹ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬಾಕಿ ಯಾವ ವಸ್ತುಗಳ ನೆನಪು ಮಾಡೋಂಗಿಲ್ಲ. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಯಾವ ಕಲ್ಪನೆಯನ್ನು ಮಾಡೋಂಗಿಲ್ಲ. ವಾಸನೆ ಯುರಿಸದೆ ಏಕಾಗ್ರತೆ ಕರಿಗೊಂಡು ನಿನ್ನಂಗಲ್ಲದೆ ಪಡೆಯುವುದಾಗದು ನಿಜ ಸುಖವಾದ. ನಿಜವಾದ ಸುಖ ಅದಕ್ಕೆ ಅನುಭವಕ್ಕೆ ಬಂದಾಗ ಮನಸ್ಸು ನಿಲ್ತೈತೆ ಹೊರತು ಬಾಕಿ ಏನು ಮಾಡಿದ್ರು ನಿಲ್ಲುವನ್ನ. ಎಲ್ಲ ಪ್ರಯತ್ನ ನಡೆಸ್ಯಾರ, ಎಲ್ಲ ಸಾಧಕರು ಸಿದ್ಧರು ಅದಕ್ಕಾಗಿ ನಿರಂತರ ಪ್ರಯತ್ನ ನಡೆಸ್ಯಾರ ಜಗತ್ತಿನಲ್ಲಿ. ಯಾಕಾಗವಲ್ದು? ಎಲ್ಲೋ ಒಬ್ಬವ ಇದಕ್ಕಾಗಿ ಇಂಥ ಸಾವಿರಾರು ಜನರಲ್ಲಿ ಎಲ್ಲೋ ಒಬ್ಬವ ಇದನ್ನು ಮನಸ್ಸನ್ನು ನಿಲ್ಲಿಸಿ ಆತ್ಮನಲ್ಲಿ ಆನಂದ ಹೊಂದಬೇಕನ್ನವ ಪ್ರಯತ್ನ ಮಾಡೋ. ಅಂತ ಪ್ರಯತ್ನ ಮಾಡುವ ಸಿದ್ಧರಲ್ಲಿ ಎಲ್ಲೋ ಒಬ್ಬರು ಸಾವಿರಾರು ಜನಗಳಲ್ಲಿ ಅಂದ ಮನುಷ್ಯಾನಾಂ ಸಹಸ್ರೇಶು ಕಶ್ಚಿತ್ ದದತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಮೀತಿ ತತ್ವತಃ. ಅಂತ ಸಾವಿರಾರು ಜನಗಳಲ್ಲಿ ಎಲ್ಲೋ ಒಬ್ಬವ ಅದನ್ನು ಮನಸ್ಸನ್ನು ನಿಲ್ಲಿಸಿ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸುವ. ಅದಕ್ಕೆ ಮನಸ್ಸಿನಾಗ ಉತ್ಪತ್ತಿ ಆಗೋ ಕಲ್ಪನೆಗಳು ಎಲ್ಲಿಂದ ಉದಯ ಆಗ್ಯಾವ? ಮನಸ್ಸಿನೊಳಗೆ ಉದಯ ಆಗ್ಯಾವ. ಮನಸ್ಸಂದ್ರೆ ಕಲ್ಪನೆಗಳ ರಾಶಿ. ಸಂಕಲ್ಪ ವಿಕಲ್ಪಾತ್ಮಕಂ ಈ ಮನಃ. ಮನಸ್ಸಂದ್ರೆ ಏನಪ್ಪ? ಮನಸ್ಸಂದ್ರೆ ಎದಕ್ಕಂತಾರೆ? ಸಂಕಲ್ಪ ವಿಕಲ್ಪ ಮಾಡೋದಕ್ಕೆ ಮನಸ್ಸು ಅಂತಾರೆ. ಸಂಕಲ್ಪ ವಿಕಲ್ಪ ರಹಿತ ಆದಾಗ ಮನಸ್ಸಿಗೆ ಅಸ್ತಿತ್ವ ಇಲ್ಲ. ಅಲ್ಲಿ ಯಾವಾಗ ಮನಸ್ಸಿಗೆ ಅಸ್ತಿತ್ವ ಇಲ್ಲ, ಸಂಕಲ್ಪ ವಿಕಲ್ಪ ರಹಿತ ಆಕೈತಿ, ಆವಾಗ ತನ್ನ ಇರುವಿನ ಅನುಭವ ಅದನ್ನು ಅರಿತಾನ. ಸಂಕಲ್ಪ ವಿಕಲ್ಪಗಳನ್ನು ತಾನು ಅರಿತಾನ. ಎಲ್ಲಿಂದ ಬಂದು ಇವು? ಅದಕ್ಕೆ ಅಪ್ಪವ್ರು ಹೇಳ್ತಿದ್ರು, ಅವನು ನಿರೀಕ್ಷಣೆ ಮಾಡ್ಕೋಂತ ಎಲ್ಲಿಂದ ಉದಯ ಭಾವ ಎಲ್ಲಿಂದ ಬಂತು, ಪುನಃ ಎಲ್ಲಿ ಅಡಗ್ತೈತಿ ಅನ್ನೋದು ನಿರೀಕ್ಷಣೆ ಮಾಡ್ಕೋಂತ ಇದೆ. ಅದ ಪ್ರಯತ್ನ ಮಾಡ್ಬೇಕು ನಾವು ಧ್ಯಾನಕ್ಕೆ ಕೂತಾಗ. ಎಲ್ಲಿಂದ ನನ್ನ ಮೂಲ ಇರುವಿನಿಂದನೇ ಭಾವಗಳು ಉದಯ ಆಗ್ತವೆ, ಪುನಃ ಎಲ್ಲಿ ಅಲ್ಲೇ ಅಡಗ್ತಾವು. ಆವ ಉದಯ ಆದ ಅವಕ್ಕಿಂತ ಮೊದಲು ಏನಿತ್ತು ಅಲ್ಲಿ ಆರಾಮನಾಗಿ, ಉದಯ ಆದಾಗ ಆರಾಮ ಮರಿಯಾತು, ಅಡಿಗಿದ ಕೂಲೆ ಮತ್ತೆ ಆರಾಮ ಅನುಭವ. ಆವರಣ ಬಂದಂಗೆ ಆಕೈತಿ. ಕಲ್ಪನೆಗಳಿಂದ ಆವರಣ ಹೊಂದಿದಂತಹ ಅರಿವು, ಒಂದು ಕಲ್ಪನೆ ಅಡಿಗೆ ಇನ್ನೊಂದು ಕಲ್ಪನೆ ಉದಯ ಆಗೋಕ್ಕಿಂತ ಮೊದಲು ಎರಡು ಮಧ್ಯ ಸ್ಥಿತಿಯೊಳಗೆ ಏನೈತಿಲ್ಲ, ಕಲ್ಪನಾ ರಹಿತ ಸ್ಥಿತಿಯೊಳಗೆ ಅನುಭವ ಬರ್ತೈತಿ. ಅದನ್ನು ಅನುಸಂಧಾನ ಮಾಡೋದನ್ನ ಇದ ಧ್ಯಾನ. ಈ ಸೂತ್ರ ಅಭ್ಯಾಸ ಮಾಡಬೇಕು. ಸಂಧ್ಯಾ ಸೂತ್ರ, ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರ ಹತ್ತು ಮಠ ಮನಸ್ಸು ಏನು ಮಾಡಿದ್ರು ನಿಲ್ಲೋದು. ಅದಕ್ಕಾಗಿ ನಾವು ನಿರಂತರ ಅನುಭವಿಗಳ ಮುಖಾಂತರ ಇದನ್ನ ಅಭ್ಯಾಸ ಮಾಡಬೇಕಾಗಿ. ಅದೇನು ಬಿಳೆ ಹಾಳೆ ಮ್ಯಾಗಿನ ಕರೆಗಿರಿ ಅಲ್ಲ. ಬ್ರಹ್ಮಸೂತ್ರ ಅಂದರೆ ಪುಸ್ತಕದಾಗ ಸಿಗುದಲ್ಲ. ಅದು ಪುಸ್ತಕ ಭಾಳ ಮಂದಿ ಓದೋರಿದ್ದಾರೆ. ಎಷ್ಟು ಲಕ್ಷ 70ಗಳನ್ನು ಓದಿದ್ರು, ಪುಸ್ತಕದ 70 ಓದಿದ್ರು ಅದು ನಿಜವಾದ ನೀನು ಬ್ರಹ್ಮಸೂತ್ರ ಹತ್ತುವುದಿಲ್ಲ. ಅದು ಅನುಭವಿಗಳ ಗುರುಗಳ ಹೇಳಿದ್ರಲ್ಲ, ಅವ್ರು ಸ್ವತಃ ಅನುಭವಕ್ಕೆ ತಂದು ಕೊಡ್ತಾರೆ. ಹೆಂಗೆ ಅವರು ಅದನ್ನು ಹೊಂದಿದ್ರು, ಅದನ್ನು ಅವರ ನಿರೀಕ್ಷಣೆ ಮಾಡ್ಕೊಂತ ಜನ್ಮಾಂತರ ಫಾಲೋ ಮಾಡ್ಯಾರ. ಶಿವಾನಂದ ಅಜ್ಜವ್ರನ್ನ, ಆತ್ಮಾನಂದಪ್ಪ ತಮ್ಮ ಹಿಂದಿನ ಜನ್ಮಗಳ ಇದರಿಂದ ಅನೇಕ ಜನ್ಮಗಳು ಅವ್ರನ್ನ ಫಾಲೋ ಮಾಡ್ಕೊತ ಬಂದ್ರು. ಹೆಂಗೆ ಸ್ಥಿತಿ ಹೊಂದಿದ್ರು ನಮ್ಮಪ್ಪ. ಈ ಜನ್ಮದೊಳಗೆ ಅದನ್ನು ಭಾಳ ಅಬ್ಸರ್ವ್ ಮಾಡ್ಕೊಂತ ಬಂದಾರ ಅವರು, ಹೆಂಗೆ ಹೊಂದಿದ್ರು. ಪುನಃ 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 ಅದನ್ನೇ ಭಾಳ ಅವ್ರ ಒಳಗೆ ಹೊರಗೆ ಏನು ಮಾಡಲಿಲ್ಲ ಅಂದ್ರೆ ಒಳಗೆ ಅಭ್ಯಾಸ ನಿರಂತರ ಪ್ರಯತ್ನ ನಡೆದಿರ್ತದೆ. ಅಂಥ ಮಹಾತ್ಮರು ಹೊರಗೆ ಏನು ಮಾಡೋದಿಲ್ಲ ಅಂದರೂ ಜೋರ್ಲೆ ಬಗರ್ ತಿರುಗ್ತಿರ್ತೈತಿ, ಅದು ನಿಂತಂಗೆ ಕಾಣಿಸ್ತಿರ್ತೈತಿ, ಆದ್ರೆ ಒಳಗೆ ಕ್ರಿಯೆ ನಡೆದಿರ್ತೈತಿ. ಅವ್ರು ನಿರಂತರ ಪ್ರಯತ್ನ ನಡೆಸಿರ್ತಾರೆ. ಮನಸ್ಸನ್ನು ಹೆಂಗಾದ್ರೆ ನಿಲ್ಲಿಸಲಿಕ್ಕೆ ಸಾಧ್ಯದ ಅನ್ನುವಂಥ ಪ್ರಯತ್ನ ಒಳಗೆ ನಡೆದಿರ್ತದೆ. ಆ ಅಭ್ಯಾಸ ಮಾಡ್ತಿರ್ತಾರೆ ಅವರು ಈ ಜನ್ಮದಾಗ ಅಪ್ಪ ಅವ್ರಿಗೆ ಅದು ಸಿಕ್ಕಿಸ್ ನನಗಿನ್ನೂ ಆಗವಲ್ದು ಅಂತಿದ್ರು. ಹಗಲೆಲ್ಲ ಆದರೂ ಆಗಿಲ್ಲ ಅಂತಿದ್ರು. ನನಗಾಗೈತೆ ಅಂತ ಯಾರು ಯಾವಾಗೂ ಆಗಲಿಲ್ಲ. ನಮ್ಮ ಅಪ್ಪಗಾಕಿತ್ತು, ನನಗಾಗುತ್ತಿಲ್ಲ. ನಮ್ಮ ಅಪ್ಪ ಆ ಸ್ಥಿತಿ ಹೊಂದಿದ್ದ, ನನಗೆ ಆಗವಲ್ದು. ಅವಾಗ ಸಮಾಧಿಯ ಅನುಭವ, ಸಮಾಧಿ ಸ್ಥಿತಿ. ಅವಾಗ ನಾನು ಯಾವ ರೀತಿ ಅನ್ನುವಂಥ ಅನುಭವ. ಮನುಷ್ಯನ ಹರಿದಾಟ ನಿಲ್ಲದ ಹೊರತ ನಮ್ಮ ನಿಜದರು ನಮಗೆ ಆಗುವುದು. ಅದಕ್ಕಾಗಿ ನಾವು ಇದಕ್ಕೆ ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸ ಅಂತ ಹೇಳ್ಯಾರ ಅರ್ಜುನ. ಕೃಷ್ಣ ಪರಮಾತ್ಮ ಇದ್ರ ಭಗವದ್ಗೀತೆ ಹೇಳ್ಯಾನ, ಚಂಚಲಂ ಈ ಮನಪಾರ್ಥ. ಅರ್ಜುನ, ಬಹಳ ಚಂಚಲ ಉಳಿದದ ಮನಸ್ಸು. ಇದು ಅಭ್ಯಾಸೇನ ವೈರಾಗ್ಯೇನ ನಿಗ್ರಹಿತೆ ಮನಃ. ನಿರಂತರ ಹಿತಾಹಿತ ವಿಚಾರದ ಅಭ್ಯಾಸದಿಂದ ಮಾತ್ರ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಸಾಧ್ಯದ. ಈ ಹಿತಾಹಿತ ವಿಚಾರ ಎಲ್ಲಿ ಸಿಗ್ತೈತಿ ಅಂದರೆ ಸತ್ಸಂಗದೊಳಗೆ ಸಿಗ್ತೈತಿ. ಸತ್ಸಂಗ ಅಂದರೆ ಸದ್ವಸ್ತುವಿನ ಅನುಭವವನ್ನು ಪಡೆದಂಥ ಯಾರು ಆ ಮನೋನಿಗ್ರಹ ಮಾಡಿ ಆ ಸಾಧನದ ಮುಖಾಂತರ ಆ ಸಮಾಜ ಸ್ಥಿತಿಯನ್ನು ಪಡೆದಿರ್ತಾರೆ, ಅಂಥವರ ಸಂಘ. ಅಂಥವರ ಸಂಘದಾಗಿ ಇದು ಸಿಗ್ತೈತಿ ಹೊರತು ಪುಸ್ತಕದ ಪಂಡಿತರ ಸಂಘದಾಗ ಮಾತು ಸಿಗ್ತಾವ,
ಅವು ಬೇಕಾದಂಗೆ ಮಾತು ಇವೆಲ್ಲ ಸಿಗ್ತಾವೆ. ಆದರೆ ಈ ವಿವೇಕ ವೈರಾಗ್ಯ ಎಲ್ಲಿ ಸಿಗ್ಬೇಕು ನಮಗೆ? ಅಂಥ ಅನುಭವಿಗಳ ಸಂಘ. ಅವನ್ನ ಮನದ ಜನ್ಮಾಂತರ ಅದನ್ನು ಅಭ್ಯಾಸ ಮಾಡಿ, ವಿವೇಕ ವೈರಾಗ್ಯದ ಅಭ್ಯಾಸದಿಂದ ಮನಸ್ಸನ್ನು ನಿಗ್ರಹ ಮಾಡಿ ಸಮಾಧಿ ಸ್ಥಿತಿಯನ್ನು ಹೊಂದಿದವರ ಸಂಘ ನಿಜವಾದ ಸತ್ಸಂಗ. ಅಂದರೆ ಅಂಥವರ ಸಂಘ ಈ ಜಗತ್ತಿನೊಳಗೆ ಸಿಗುವುದನ್ನ ಬಹಳ ದುರ್ಲಭದ. ಏನೋ ನಮಗೆ ಏನೋ ತಿಳ್ಕೊಂಡ್ಬಿಟ್ಟೇವೆ ನಾವು. ಅಡ್ಡಾಡಿ ನೀವು ಜಗತ್ತಲ್ಲೇ ಅಡ್ಡಾಡಿ ನೀವು ಏನೋ ಈ ಹುಂಬಗೌಡು ಏನೋ ಮಾತಾಡ್ತಾನೆ ಅಂತ ತಿಳ್ಕೊಂಡಿದ್ದೀನಿ. ನೀವು ಜಗತ್ತೆಲ್ಲ ತಿರುಗಾಡಿದ್ರೆ ನೀವು ಎಲ್ಲರೂ ನಿಮ್ಗೆ ಇಂಥ ಒಂದು ನೇರವಾದಂಥ ಅನುಭವ ನಿಮ್ಗೆ ಸಿಗ್ತೈತೆ. ಸಿಗುವುದಿಲ್ಲ. ಜನ್ಮ ಜನ್ಮಾಂತರಕ್ಕೂ ದೊರಕಲರಿಯದ ರಹಸ್ಯ ಇದು. ಒಂದು ನೀ ಎಷ್ಟು ಜನ್ಮ ತಿರುಗಿದ್ರು ನಿನಗೆ ಏನೋ ನಿನ್ನ ಪುಣ್ಯ, ಈ ನಾಡಿನ ಜನರ ಪುಣ್ಯ ಹೇಳಿಕೆ ಅಂತಿದ್ರಪ್ಪ. ಅದು ಜೀವಿಗಳ ಪುಣ್ಯ ಇದ್ರೆ ಸಮಾಜ ಸ್ಥಿತಿಯಿಂದ ಉತ್ಸಾಹನಾಗಿ ಅನುಭವಿಗಳು ತಮ್ಮ ಇದನ್ನು ಭಿಕ್ಷ ತಿಳ್ಕೊಳ್ಳಿ, ಉಪವಾಸ ಸೂತ್ರ ಹಿಡೀಲಿ. ಅದನ್ನು ಬಿಟ್ಟೇವು ನಾವು. ಸರಳ ಇದ್ದದ್ದನ್ನು ಸುಳ್ಳ ತಿರುಗ್ತೇವೆ. ಅಲ್ಲಿ ಆದಾಗಿ ಇದು ಎಲ್ಲಿ ತಿರ್ಗಕ್ಕೆ ಹೋಗ್ಬೇಡ. ಇದು ದಾರಿ ಹಿಡಿ. ಮಹಾತ್ಮರು ಏನು ದಾರಿ ತೋರ್ಸ್ಯಾರ, ಆ ದಾರಿ ಬಿಟ್ಟು ಅಂದ್ರೆ ಹೊಂಟೀನಿ. ಮತ್ತೆ ತಪ್ಪು ದಾರಿ ತುಳಿತೀನಿ. ಮತ್ತೆ ಸರಿಯಾದ ದಾರಿ ಬಿಟ್ಟು ಸ್ವತಃ ನೀವೇ ವಿಚಾರ ಮಾಡ್ಕೊಂಡು, ನಾ ಹೇಳ್ತಾನಂತೂ ನಂಬಕ್ಕೆ ಹೋಗ್ಬೇಡ್ರಿ. ಇದು ಸರಿಯಾದದ್ದು, ಇದು ತಪ್ಪು ದಾರಿ, ಇದು ನೀವು ವಿಚಾರ ಮಾಡ್ತೀವಿ. ನಿಮ್ಮ ಸನಾತನ ಋಷಿಮುನಿಗಳು ಹೇಳಿದ್ದನ್ನು ನಾ ಹೇಳಾಕತ್ತೇನೆ. ನಾ ಏನು ಹೊಸದಾಗಿ ಹೇಳಾಕತ್ತಿಲ್ಲ. ಇದನ್ನು ಅವ್ರು ಏನು ಹೊಂದಿದ್ರು, ಆ ವಿಚಾರವನ್ನು, ಆ ಸ್ಥಿತಿಯನ್ನು ಅವರು ಹೊಂದಿದ್ರು, ಅದನ್ನು ನಾನು ನಿಮಗೆ ಹೇಳಾಕ್ತೇನೆ. ಅದನ್ನು ಅವರ ಅನುಭವ ತೊಗೊಂಡು ಅದ್ರ ಖಾತ್ರಿ ಮಾಡ್ಕೊಂಡ್ರು ಅಪ್ಪ ಅವರು. ಅವ್ರು ಹಿಂದಿನ ಋಷಿಮುನಿಗಳ ಏನು ಹೇಳಿದ ವಿಚಾರವನ್ನು ತೊಗೊಂಡು ಅವ್ರ ಅನುಭವ ಖಾತ್ರಿ ಮಾಡ್ಕೊಂಡು ನೀವು ಮಾಡ್ಕೊರಿ. ನಾ ಮಾಹಿತಿ ಹೇಳ್ತೇನೆ, ಇದಕ್ಕಿದ್ದಾಗ ಮಾಹಿತಿ ಹೇಳ್ತೇನೆ ಅಂತ ಸಾಕಷ್ಟು ಸಲ ಹೇಳ್ಯಾರಪ್ಪ ಅವರು. ನನಗಿನ್ನೂ ಹೊಂದಕ್ಕೆ ಹೋಗಲ್ಲ. ನನಗಿನ್ನೂ ದೋಷ ಅದಾವ, ಅದನ್ನು ಹೊಂದಕ್ಕಾಗಲ್ಲ. ಆ ದೋಷಗಳನ್ನು ನಿವಾರಣೆ ಮಾಡ್ಕೋಬೇಕಾಗಿದೆ. ನಾವು ಅಂತಃಕರಣ ದೋಷ ಹೇಳಿದ ಅವು ದೋಷ ರಹಿತ ಆದಾಗ, ಅಂತಃಕರಣ ಪರಿಸ್ಥಿತಿ ಆದಾಗ, ಅವಾಗ ಮನಸ್ಸನ್ನು ನಿಗ್ರಹ, ಕ್ಷಮೆ, ಮನುಷ್ಯನ ಕ್ಷಮಾಕತಿ, ಇಂದ್ರಿಯಗಳ ದಮ ಆಗ್ತದೆ. ಇಂದ್ರಿಯಗಳ ದಮ ತಾನೇ ಆಕಾವು. ಮನುಷ್ಯನ ಶ್ರಮ ಆದ ಕೂಡಲೇ ಅವಕ್ಕೇನು ವಿಷಯ ಮತ್ತೇನು ಮಾಡಬೇಕಾಗಿಲ್ಲ. ಯಾಕೆ ಮನುಷ್ಯನ ಪ್ರೇರಣೆಯಿಂದ ಅವು ಇಂದ್ರಿಯಗಳು ವ್ಯವಹಾರ ಮಾಡ್ತಾರೆ. ಮನುಷ್ಯನ ಪ್ರೇರಣೆಯಿಂದ ಅವು ಏನು ಮಾಡೋದು. ಅದಕ್ಕೆ ಮನುಷ್ಯನ ಶ್ರಮ ಮೊದಲಿಗೆ ಆಗಬೇಕಾಗೈತೆ. ಅಂದರೆ ಇದು ಸತತ ಅಭ್ಯಾಸ, ಆತ್ಮಾನಾತ್ಮ ವಿಚಾರದ ಅಭ್ಯಾಸ ನಡಿಬೇಕಾಗಿದೆ. ಯಾವುದು ಹಿತ ಐತಿ, ಯಾವುದು ಅಹಿತ ಐತಿ, ಯಾವುದು ನಾನು, ಯಾವುದು ನಾನಲ್ಲ ಅನ್ನುವಂಥ ವಿಚಾರವನ್ನು ಈ ಸತ್ಸಂಗವನ್ನು ನಾವು ಬಗ್ಗೆ ವಿಚಾರ ಮಾಡಬೇಕು. ಹೆಚ್ಚು ಕಾಲ ನಾವು ಅದರೊಳಗೆ ಕಳಿಬೇಕಾಗಿದೆ. ಎಲ್ಲರಿಗೂ ಬೇಕಾದದ್ದು ಅದ ಐತಿ. ಎದ್ರ ಸಂಬಂಧ ನೀವು ಮಾಡೋದೆಲ್ಲ ಮುಂಜಾನೆ ಮಾಡಿ ಎದ್ರ ಸಂಬಂಧ ಮಾಡಬೇಕು? ಆರಾಮಿರೋದು ಹಸಿಂದ ಹೋಗಿಲ್ಲ. ಆರಾಮದೇನ ಅಂತಂದ್ರೆ ಆರಾಮಿರೋಕ್ಕಾಗೈತಿ. ನನಗೆ ಇಷ್ಟು ವರ್ಷ ಆಗ್ತಿಲ್ಲ ಬಂದು ನೀವು ಜಗತ್ತಿಗೆ ಬಂದ ಮ್ಯಾಗ ಈ ಶರೀರ ಹುಟ್ಟಿದಂದಿನಿಂದ ಪ್ರಯತ್ನ ಮಾಡಾಕೈತಿ. ಆ ಶರೀರ ಹೋಗೋ ಮಟ್ಟ ಪ್ರಯತ್ನ ಮಾಡ್ತೀವಿ. ಪ್ರತಿಯೊಂದು ಜೀವಿ ಎದ್ರ ಸಂಬಂಧ? ಆರಾಮಿರೋದು ಹಸಿಂದ ಬಂದಿರುವಂಥ ಕರ್ಮಗಳನ್ನು ಮಾಡೇ ಮಾಡಿ ಅದರಿಂದ ಏನು ಲಾಭ ಆಗೈತಿ ಅದನ್ನು ನಾವು ವಿಚಾರ ಮಾಡಬೇಕಾಗೈತಿ. ಆ ಉದ್ದೇಶ ಏನೈತಿ? ನಾವು ಬೇಕಾದ ಉದ್ದೇಶ ಸಫಲ ಆಗೈತೇವೋ ಹೆಂಗೆ? ಆರಾಮ್ ಹೊಂದ್ಬೇಕಂತ ಮಾಡಿ ಆರಾಮ್ ಬುದ್ಧಿ ಏನು ಅಂತಂದ್ರೆ ಯಾಕಾಗಿಲ್ಲ? ಅದ್ರೊಳಗಿಲ್ಲ. ಹಂಗಾರೆ ಹೆಂಗೆ ಇನ್ನು ಹೊಂದುವುದು? ಅದನ್ನು ಎದರಿಂದ ನಾವು ಸುಖ ಶಾಂತಿಯನ್ನು ಹೊಂದ್ತೇವೆ ಅನ್ನೋದನ್ನು ನಾವು ವಿಚಾರ ಮಾಡ್ತೇವೆ. ಏನು ಮಾಡಿದರೆ ನಮಗೆ ಸುಖ ಶಾಂತಿ ಸಿಗ್ತೈತಿ? ಎಲ್ಲನೂ ಮಾಡಿದ್ದೀವಿ. ಇಲ್ಲಿ ತನಕ ಮಾಡಬೇಕಾದದ್ದು ಎಲ್ಲ ನಮೂನಿ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿದ್ದೀವಿ. ಯಾವ ಇಂದ್ರಿಯ ಸಂಪರ್ಕ ಭೋಗದಿಂದಲೂ ನಮಗೆ ಸುಖ ಸಿಗಲಿಲ್ಲ. ಅವು ಇಂದ್ರಿಯಗಳೆಲ್ಲ ಮಾಡಿದಂಗೆ ಅವುಗಳ ಸತ್ವ ಎಲ್ಲ ಕಡಿಮೆ ಆಗ್ತದೆ. ಸತ್ವ ಎಲ್ಲ ಹೋತಿಲ್ಲ. ಸಮಸ್ತ ಇಂದ್ರಿಯಗಳ ಶಕ್ತಿ ಎಲ್ಲ ಕುಂಠಿತ, ಶರೀರ ಜೀರ್ಣ. ಆದರೆ ಆಶಾ ಸಮಾಧಾನ ಶಾಂತಿ ಹೊಂದಬೇಕನ್ನೋ ಆಶಾ ಹಂಗೆ ಉಳಿತಿಲ್ಲ. ನೆಮ್ಮದಿ ಇಲ್ಲ. ಏನು ನೀವು ಇಲ್ಲಿ ತನಕ ಮಾಡಿದವ್ರದಾರ, ಸಾಕಷ್ಟು ಪ್ರಯತ್ನ ಮಾಡಿದವರು ಈ ಜಗತ್ತಿನಾಗ ಆಗಿ ಹೋಗ್ಯಾರ. ಇನ್ನೂವರೆಗೂ ನಡೆಸೈತಿ. ಸುಖ ಹೊಂದಬೇಕಂತ ಪ್ರಯತ್ನ ನಡೆಸ್ಯಾರ. ವಿಷಯಾದಿಗಳನ್ನು ಗಳಿಸಿ ಇಂದ್ರಿಯ ಸಂಪರ್ಕ ಭೋಗದಿಂದ ಸುಖ ಹೊಂದಬೇಕನ್ನೋ ಪ್ರಯತ್ನ ಇನ್ನುವರೆಗೂ ನಡೆದದ. ಆದರೆ ಇಲ್ಲಿವರೆಗೂ ಯಾರಿಗಾರ ಅದರಿಂದ ಸುಖ ಶಾಂತಿ ಸಿಕ್ಕೈತೆ ನಮಗೆ? ನಾವು ಮಾತ್ರ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ವಿಷೇಂದ್ರಿಯ ಸಂಪರ್ಕ ಭೋಗದಿಂದ ಇಲ್ಲಿವರೆಗೆ ನಾವು ಸುಖ ಹೊಂದಿದ್ದೀವಿ ಅನ್ನೋರನ್ನ ಒಬ್ಬರನ್ನೂ ಕೇಳಿಲ್ಲ. ಸುಖಿಗಳಾದವರೆಲ್ಲ ಅದನ್ನು ನಿಗ್ರಹ ಮಾಡಿಕೊಂಡು, ಅದು ವಾಸನಾ ನಾಶ ಮಾಡಿಕೊಂಡು ಆ ಸುಖದ ಅನುಭವವನ್ನು ಮಾಡ್ಕೊಂಡಾರ ಹೊರತು ವಾಸನಾದಿಗಳನ್ನು ಮತ್ತೂ ಹೆಚ್ಚಿಗೆ ಮಾಡ್ಕೊತ ಅದರ ಸುಖ ತೃಪ್ತಿ ಹೊಂದಿದವ್ರು ಯಾರು? ತೃಪ್ತಿಯಾಗುವಂತಹ ವಿಚಾರಗಳನ್ನು ನಾವು ಏನಾರು ಹೇಳೋದು ಕೇಳೋದು ಮಾಡ್ತೀವನು? ಅದ್ರ ಕಡೆ ಹೋಗ್ತೀವನು? ಅಂತಹ ಸಂಘದಾಗ ಬೆರಿತೀವನು? ವಾಸನಾದಿಗಳ ಹೆಚ್ಚಾಗೋ ಪ್ರಚೋದನ ಆಗುವಂತಹ ಸಂಘದೊಳಗೆ ತೊಡಗ್ತೇವೆ. ಈಗಿನ ಎಲ್ಲ ವಾತಾವರಣ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸುಧಾ ಏನು ನಡೆದಿದೆ? ವಾಸನಾದಿಗಳು ಎಲ್ಲ ಪ್ರಚೋದನೆ ಆಗುವಂಥ ಎಲ್ಲ ವಿಚಾರಗಳೇ ನಡೆದಾವಿಲ್ಲ. ಕಾಮನ ತೃಪ್ತಿಪಡಿಸುವಂಥ ವಿಚಾರಗಳು ಏನಾರ ಅದಾವನ ಅಲ್ಲಿ? ಇಲ್ಲ. ರಾಮನ ಪ್ರಾಪ್ತಿ, ಕಾಮನ ತೃಪ್ತಿ ಆಗುವಂಥ ವಿಚಾರಗಳು ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಏನಾರು ಸಿಗ್ತಾವನ್ನ ನೋಡ್ಕೊಂಡು
ಎದ್ರ ಸಂಬಂಧ ಕಟ್ಟಿರಿ ಅವನು ವಿಶ್ವವಿದ್ಯಾಲಯದಿಂದ? ಬರೀ ವಿಷಯದ ನೆನಪು, ವಿಷಯನ ಹೆಂಗೆ ಮಾಡಿರೋ ವಿಷಯ ಗಳಿಸ್ಬೇಕು ಬದಲು ಅಭಿವೃದ್ಧಿ ಅಂದ್ರೆ ಅದಕ್ಕೆ ಅಂತ ತಿಳ್ಕೊಂಡು ಬಿಟ್ಟೆವು. ಭೌತಿಕ ವಸ್ತುಗಳ ಅಭಿವೃದ್ಧಿಗೆ ಅಭಿವೃದ್ಧಿ ಅಂತ ತಿಳ್ಕೊಂಡು, ಭೌತಿಕ ವಸ್ತುಗಳ ಅಭಿವೃದ್ಧಿಗೂ ಸಮಾಧಾನ ಶಾಂತಿಯಿಂದ ಇರ್ಲಿಕ್ಕೂ ಯಾವ ಸಂಬಂಧನೇ ಇಲ್ಲ. ಬೇಕಾದಷ್ಟು ಅವನು ಮಾಡ್ಕೋಬಹುದು. ಭೌತಿಕ ವಸ್ತುಗಳ ಅಭಿವೃದ್ಧಿ ಮಾಡ್ಕೊಂಡು ನೆಮ್ಮದಿ ಸಿಗುವುದು. ನೆಮ್ಮದಿ ಅವು ಹೇಳಿದ್ರಲ್ಲ, ನಾನು ದೇಸಾಯಿ ಸರ್ ಹೇಳಿದ್ರಲ್ಲ, ಅವೆಲ್ಲ ಹಾಳಾಗಿ ಹೋಗೋಣ ಅಂತ ಒಂದ ಮಾತನಾಗ ಹೇಳಿರೋರು, ಗಂಡು ಮಾತು ಹೇಳಿದ್ರು. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗುವಂಥ ಈ ಭೌತಿಕ ವಸ್ತುಗಳು ಕಾಲಾಂತರದಲ್ಲಿ ನಾಶ ಆಗೋದಂತೆ ಖಂಡಿತನದು. ಅದಕ್ಕೆ ಅದರ ಅವಲಂಬನ ಯಾವ ಮಾಡ್ತಾನೆ ಅವನ ದುಃಖವನ್ನು ಹೊಂದೋದು ಅವನ ಗ್ಯಾರಂಟಿನ. ಏನು ದುಃಖ ಪದರ್ನಾಗ ಇದ್ದಂಗೆ ನಾವು ಅದನ್ನು ಅವಲಂಬನ ಮಾಡಿದ ಯಾವ ಇರ್ತಾನೆ ಅವನು ಶಾಶ್ವತ ಸುಖವನ್ನು ಅದನ್ನು ಕಂಡು ಹಿಡಿದ್ರು ನಮ್ಮ ಅನುಭವಿಗಳೆಲ್ಲ. ಇವೆಲ್ಲ ಕೇಡನುಳ್ಳದೆಂದು ವಿಶ್ವ ವಿಷಯಗಳು ಮಾಡಲು ಉದಾಸೀನವದೀಗಲೇ ಮಹಾವಿರತಿ. ಈ ಒಂದು ವಿವೇಕ ಬಂದಾಗ ನಮ್ಮಲ್ಲಿ ವೈರಾಗ್ಯ ಪ್ರಾಪ್ತಿ. ಬಿಟ್ಟಾಗ ಮಾತ್ರ ಮನಸ್ಸಿನ ಹರಿದಾಟ ನಿಲ್ತದೆ. ಅದರ ಆಶಾ ಬಿಡಲಿಲ್ಲ ಅಂದರೆ, ವಿಷಯದ ಆಶಾ ಬಿಡಲಿಲ್ಲ ಅಂದರೆ ಮನುಷ್ಯನ ಹರಿದಾಟ ನಿಲ್ಲೋದಿಲ್ಲ, ಮನುಷ್ಯನ ಶ್ರಮ ಆಗುವುದಿಲ್ಲ. ಸುಖ ಸಿಗ್ತೈತೆ ಅನ್ನೋ ಬುದ್ಧಿ ಲೋಪ ಆಗುತ್ತೆ. ಯಾವುದೇ ವಿಷಯ ಇರಲಿ, ಅದು ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಈ 5 ವಿಷಯಗಳಲ್ಲಿ ಸುಖ ಇಲ್ಲ ಅನ್ನುವಂಥ ತಿಳುವಳಿಕೆ ಗಟ್ಟಿ ಆಗಬೇಕು. ಮತ್ತು ಸುಖ ಎಲ್ಲೈತಿ ಅನ್ನೋ ತಿಳುವಳಿಕೆ ನಮಗೆ ಅದು ಅನುಭವ. ಅವನು ಬಿಟ್ಟಾಗ ಅನುಭವಕ್ಕೆ ಬಂದೈತಿ. ದಿನನಿತ್ಯ ಅವುಗಳನ್ನು ಬಿಟ್ಟಾಗ ನಾವು ದಿನ ಅನುಭವ ಮಾಡ್ತೇವೆ. ಅದನ್ನು ನಿದ್ದೆ ಒಳಗೆ ತಿಳಿಯಲೇ ಅನುಭವ ಮಾಡ್ತೇವೆ. ಯಾವುದೇ ವಿಷಯಗಳ ಸಂಪರ್ಕ ಇಲ್ಲೇ ಆರಾಮ ಅನುಭವ ಬರ್ತೈತೆ ನಮಗೆ. ಅದನ್ನು ಅವಲಂಬಿಸಿಕೊಂಡಾರ ಸುಖ ಇದ್ದಿದ್ರೆ ನಿದ್ದೆ ಒಳಗೆ ಯಾವ ವಿಷಯಗಳು ವಸ್ತುಗಳು ಇಲ್ಲಲ್ಲಿ, ನಮ್ಮ ಭೋಗ ವಸ್ತುಗಳು ಯಾವುವು ಇಲ್ಲಲ್ಲಿ, ಭೌತಿಕ ವಸ್ತುಗಳು, ಅವಾಗ ಆರಾಮ ಅನುಭವಕ್ಕೆ ಬರಬಾರ್ದಾಗಿತ್ತು. ಎಲ್ಲ ಜೀವಿಗಳು ನಿತ್ಯ ಅದರ ಸಂಬಂಧ ತಪ್ಪಿಸ್ಕೊಂಡು ಆನಂದ ಅನುಭವ ಮಾಡ್ತೀವಿ. ಅದನ್ನು ಮರಿತೇವೆ ನಾವು. ಅದನ್ನು ಅರಿವಿನಿಂದ ಅದನ್ನು ಅನುಭವ ಮಾಡಬೇಕಾಗಿ, ಅರುತ ಆನಂದದ ಭಾವದೊಳಗೆ ಉಳಿಬೇಕಾಗಿ ಅದನ್ನು ಪ್ರಯತ್ನ ಮಾಡಬೇಕಾಗೈತಿ. ತಿಳುವಳಿಕೆಯಿಂದ ನಿದ್ದೆ ಮಾಡುವಂಥ ಅಭ್ಯಾಸ ನಾವು ಮಾಡಬೇಕಾಗಿ. ತಿಳಿಯಲೇ ನಿದ್ದೆ ಎಲ್ಲರೂ ಸ್ವಾಭಾವಿಕ ಮಾಡ್ತಾರೆ. ತಿಳುವಳಿಕೆಯಿಂದ ನಿದ್ದೆ ಮಾಡಬೇಕಾದ್ರೆ ಅಂತಃಕರಣ ಪರಿಸ್ಥಿತಿ ಹೋಗ್ಬೇಕಾಗಿ. ತಿಳಿಯಲೇ ನಿದ್ದೆ ಮಾಡೋಕೆ ಅಂತಃಕರಣ ಮಲಿನ ಇದ್ರೂ ನಡೀತೈತಿ. ಎಲ್ಲರಿಗೆ ದುಡಿದು ದಣದು ಏನೆಲ್ಲ ಮಾಡಿದ್ವಿ ನಿದ್ದೆ ಹತ್ತೇ ಬರ್ತೈತಿ. ಎಲ್ಲರಿಗೆ ಹತ್ತತಿಲ್ಲ, ಅವ್ರು ಸ್ವಾಭಾವಿಕ ನಿದ್ದೆ. ಆದರೆ ಈ ನಿದ್ದೆ ಹತ್ತಬೇಕಾದ್ರೆ ಅಂತಃಕರಣ ಪರಿಶುದ್ಧಿ ಆದಾಗ, ಆ ವಾಸನಾದಿಗಳಿಂದ ನಾಶ ಆದಾಗ ಈ ನಿದ್ದೆ. ಅದಕ್ಕೆ ವಾಸನೆಗಳೇನದಾವಲ್ಲ ಅವನು ನಾಶ ಮಾಡಿಕೊಳ್ಳಿಕ್ಕೆ ನಿರಂತರ ಈ ಸತ್ಸಂಗ ಏನೈತಲ್ಲ ದೊಡ್ಡ ಸಾಧನದ. ಅದಕ್ಕೆ ಹೇಳಿದ್ರು. ಮತ್ತು ಎದರ ಸಂಬಂಧ ಇವನ್ನೆಲ್ಲ ಮಾಡಿದ್ರು, ಇಷ್ಟೆಲ್ಲ ಖರ್ಚು ಮಾಡಿ ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಸಾಕಷ್ಟು ಎಲ್ಲರೂ ಖರ್ಚು ಮಾಡಿ ಎಲ್ಲರಿಗೂ ಇವನ್ನೆಲ್ಲ ಬಾಡಿಗೆ ಹಿಡಿದು ಇವನ್ನೆಲ್ಲ ಮಾಡೋ ಕೆಲಸ ಏನಿದೆ, ಮಾಡೋ ಎಲ್ಲರಿಗೂ ಕಲ್ಯಾಣ ಆಗಲಿ, ಜೀವಿಗಳ ತಿಳ್ಕೊಳ್ಳಿ. ಈ ವಾಸನೆಯನ್ನು ನಾಶ ಮಾಡ್ಕೊಂತ ಯುಕ್ತಿಗಳು ಮಹಾತ್ಮರು ಹೆಂಗೆ ಅವನು ಮಾಡಿಕೊಂಡ್ರು ಅಂಥವನ್ನೆಲ್ಲ ನಾವು ಅಭ್ಯಾಸ ಮಾಡಬೇಕಾಗಿತ್ತು. ಅವ್ರು ಹೇಳುವಂಥ ವಿಚಾರಗಳನ್ನು ನಿತ್ಯ ನಾವು ಕೇಳೋದ್ರಿಂದ ಈ ವಾಸನೆಗಳ ಕ್ಷೀಣಕ್ಕೋಂತ ಬರ್ತದೆ. ಅವಾಗ ಮನುಷ್ಯನ ಹರಿದಾಟ ಬಂದಾಕೈತಿ. ಅವಾಗ ಮನಸ್ಸು ಶಾಶ್ವತವಾಗಿ ಆನಂದ ಭಾವದಲ್ಲಿ ನಿಲ್ಲಿಸಲಿಕ್ಕೆ ತಯಾರಿ ಆಕೈತಿ. ಏನು ಆಕೈತಿ, ಪ್ರಯತ್ನ ಮಾಡ್ಕೋತ ಇರ್ಬೇಕಿದನ್ನ. ಈ ವಿಚಾರ ಮಾಡ್ಕೋತ ಇದ್ದಾಗ ವಾಸನೆಗಳ ಕ್ಷೀಣಕ್ಕೆ ಬಿಟ್ಟರೆ ಆಗೋದನ್ನೇ ಇಲ್ಲ. ಯಾವಾಗಾರ ಒಂದಿನ ಕೇಳಿರೋದು ಆಗೋದಿಲ್ಲ. ನಿರಂತರ ಅಭ್ಯಾಸ ಎಡೆಬಿಡದೆ ಈ ಅಭ್ಯಾಸ ಮಾಡ್ಕೋತಾ ಇದ್ರೆ ಮಾತ್ರ ವಾಸನೆಗಳ ಕ್ಷೀಣಕ್ಕೋಂತ ಬರ್ತದೆ. ವಾಸನಾ ನಾಶ ಆಗದ ಹೊರತು ನಾವು ಮನುಷ್ಯನ ಶ್ರಮ ಆಗುವುದನ್ನೇ ಇಲ್ಲ. ಒಳಗೆ ಅವೆಲ್ಲ ಯೋಗಗಳದ ಏನದಾವಲ್ಲ, ಪ್ರಾಣಾಯಾಮ ಮಾಡೋದ್ರಿಂದ ಹಠ ಯೋಚನೆ ಆಕೈತಿ, ಆದರೂ ವಾಸನ ನಾಶ ಆಗೈತಿ. ಪುನಃ ಮತ್ತು ಅವು ಆ ಹವಾ ಬಿಗಿ ಹಿಡಿದದ್ದು ಸಡ್ಲ ಆದ ಕೂಡಲೇ ಮತ್ತು ವಾಸನಾದಿಗಳೇನಿದೆ ವ್ಯವಹಾರ ಮಾಡ್ತಾರೆ. ಹಂಗೆ ಉಳ್ಕಿದ ಯೋಗಗಳೆಲ್ಲ ಅವ ಹಂಗೆ. ಇದ ಒಂದ ಯೋಗ. ಇದ ಮನಸ್ಸನ್ನು ಶಾಶ್ವತವಾಗಿ ಮನಸ್ಸನ್ನು ಆತ್ಮಭಾವದಲ್ಲಿ ನಿಲ್ಲಿಸಲಿಕ್ಕೆ ಇದೆ. ಆತ್ಮ ನಿಜ ನಿಷ್ಠರಾಗಿರೋ ಆತ್ಮನಲ್ಲಿ ಮನಸ್ಸು ಆದ ತಿಳುವಳಿಕೆಯನ್ನು ನಾವು ಮಾಡ್ಕೊಳ್ತೇವೆ. ನಮ್ಮನ್ನು ನಾವು ತಿಳ್ಕೊಂಡಾಗ ಮನಸ್ಸನ್ನು ಶಾಶ್ವತ ಆನಂದದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯ. ಜ್ಞಾನ, ಅದಕ್ಕೆ ಜ್ಞಾನ ಅಂತ. ತನ್ನನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಜ್ಞಾನ ಅಂತ. ಇದಕ್ಕಾಗಿ ಪ್ರಯತ್ನ ಮಾಡ್ತೀವಿ. ಜ್ಞಾನಾದೇವತ್ತು ಕೈವಲ್ಯಂ ನತ್ತು ಕರ್ಮಣ. ನಿನ್ನನ್ನು ನೀವು ತಿಳ್ಕೊಂಡಾಗ ನಿನಗೆ ಮುಕ್ತಿ ಅಥವಾ ಮೋಕ್ಷ. ಕೈವಲ್ಯ ಅಂದ್ರೇನು? ಅದೇ ಮುಕ್ತಿ ಅಥವಾ ಮೋಕ್ಷ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ. ಅದಕ್ಕೆ ಕೈವಲ್ಯ ಅಂತ ಕರೀತಾರೆ. ಜ್ಞಾನದಿಂದ, ಅಜ್ಞಾನದ ಮೂಲಕ ನಾವು ವಾಸನಾದಿಗಳು ತಯಾರಾಗಿವೆ. ನಮ್ಮನ್ನು ನಾವು ಮರ್ತಾಗ ಅದಕ್ಕೆ ನಮ್ಮನ್ನು ನಾವು ಅರಿಯುವಂಥ ಪ್ರಯತ್ನ ಮಾಡಿದಾಗ ವಾಸನೆಗಳೆಲ್ಲ ಕ್ಷೀಣ. ಇದರ ತಿಳುವಳಿಕೆನ ಇದಕ್ಕೆ ಸಾಧನ ಬರ್ತು. ಉಳುಕಿದ ಯಾವ ಸಾಧನ ಅಲ್ಲ. ಮನಸ್ಸನ್ನು ಆನಂದದಲ್ಲಿ ನಿಲ್ಲಿಸಲಿಕ್ಕೆ ಜ್ಞಾನನ ಸಾಧನ, ಬಾಕಿ ಯಾವ ಕರ್ಮ ಸಾಧನ ಅಲ್ಲ. ಅದಕ್ಕೆ ನಂಬ ಜ್ಞಾನವನ್ನು
ಹಂಬಲಿಸದರು ಮುಕ್ತಿಯ ಬಯಸಿ ಕರ್ಮವೆಂಬ ಜಾಲದೊಳು ಸಿಲುಕಿ ನೀನು. ಅನುಭವಗಳು ಸ್ಪಷ್ಟ ಬಿಚ್ಚಿಟ್ಟರ ಅನುಭವವನ್ನು. ಯಾಕೆ ಕರ್ಮದಾಗ ಸಿಕ್ಕೊಂಡು ಒದ್ದಾಡ್ತೀವಿ? ಜಗತ್ತಿನ ಜನ ಎಲ್ಲ ಒಂದಿಲ್ಲ ಒಂದು ಕರ್ಮವನ್ನು ಮಾಡೇ ಮಾಡಿರ್ತಾರೆ ಜಗತ್ತಿನ. ಆದರೂ ಇಲ್ಲಿವರೆಗೂ ಯಾರಿಗೂ ಸಮಾಧಾನ ಶಾಂತಿ ಸಿಕ್ಕಿಲ್ಲ. ಮನಸ್ಸು ಚಂಚಲಾಗೋದು ಬಿಟ್ಟಿಲ್ಲ. ಯಾಕೆ ಸಿಗುವಂತ ಅದಕ್ಕೆ? ಯಾಕೆ ಮನಸ್ಸು ಚಂಚಲಕ್ಕಾಗಿ? ಯಾವ ವಿಷಯದಲ್ಲಿ ಏನ್ ಮಾಡಿದ್ರು ಸುಖ ಶಾಂತಿ ಸಿಗುವಂತ ನೆಮ್ಮದಿ ಇಲ್ಲ. ಯಾರು ನೆಮ್ಮದಿಯಿಂದ ಶರೀರ ಬಿಡ್ತಾರೆ? ಜಗತ್ತಿನೊಳಗೆ ನೆಮ್ಮದಿಯಿಂದ ಈ ಶರೀರವನ್ನು ಯಾರು ಬಿಡ್ತಾರೆ? ಎಲ್ಲರಿಗೂ ಯಾರಿಗೆ ಸುಖನೇ ಇಲ್ಲ. ನಿಜವಾದ ಸುಖಿಗಳು ಯಾರು? ಇದನ್ನೆಲ್ಲ ಮನುಷ್ಯನ ವಾಸನೆಗಳನ್ನು, ಭೋಗ ವಾಸನೆಗಳನ್ನು ಕೈ ಬಿಡ್ತಾವ ಅವನ ಸುಖವನ್ನು. ಈಗ ಮನುಷ್ಯನ ಸಿಕ್ಕಾಗ ಇದನ್ನು ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಬರ್ತದೆ. ಯೋಗ್ಯ ಸಮಯ ಇದು. ಭೋಗ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಯೋಗ್ಯ ಸಮಯ. ಬಾಕಿ ಜನ್ಮದಾಗ ಇದು ಬರುದು. ಅಗದಿ ಇದು ಸುಮುಹೂರ್ತೆ, ಒಳ್ಳೆ ಸಮಯದ. ಈ ಸಮಯವನ್ನು ಹಾಳು ಮಾಡ್ಕೊಳಕ್ ಹೋಗ್ಬೇಡ್ರಿ. ವ್ಯರ್ಥ ವೇಳೆ ಕಳಿಬೇಡ್ರಿ. ಈ ವಿಚಾರದೊಳಗೆ ತೊಡಗಿ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಮೊದಲು ಪ್ರಯತ್ನ ಮಾಡಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮೊದಲು ಮಾಡುವಂಥ ಕೆಲಸ. ಇದನ್ನು ಮಾಡಿಕೊಳ್ಳಿಲ್ಲ ಅಂತಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಎಲ್ಲ ವ್ಯರ್ಥ. ಮತ್ತು ವಾಸನೆಗಳ ಕಟ್ಕೊಂಡು ಶರೀರ ಬಿಡ್ತಾನೆ. ಶರೀರ ಯಾಕೆ ಬರ್ತಾವಂದ್ರೆ ಅವ ವಾಸನೆಗಳ ಮೂಲಕ ಬರ್ತವೆ. ಯಾರ್ಯಾರಿಗೆ ಯಾವ ವಾಸನೆಗಳಲ್ವ ಅಂಥ ವಾಸನೆಗಳ ಮೂಲಕ ಅಂಥ ಜನ್ಮಗಳನ್ನು ನಾವು ಪಡಿತೀವಿ. ಬಹಳಷ್ಟು ತಿನ್ನಬೇಕು, ಉಣ್ಬೇಕು, ಉಡಬೇಕು ಅನ್ನೋ ಆಶೆ, ಮಕ್ಕಳನ್ನ ಹಿಡಿಬೇಕು ಅನ್ನೋ ಆಶೆ ಇದ್ದಾವೆ. ಅಂಥ ತಂದೆ ತಾಯಿಗಳಲ್ಲಿ ಹೊಟ್ಟೆಯಲ್ಲಿ ಅವನು ಹುಡ್ತಾನೆ. ಅಂಥ ಯೋಗ್ಯ ಆದಂಥ ಶರೀರಗಳು ಯಾವಪ್ಪ ಅಂತಂದ್ರೆ ಅಂಥ ಹಂದಿ ನಾಯಿಗಳ ಜನ್ಮ. ಮತ್ತೆ ಹಂದಿ ನಾಯಿಗಳ ಜನ್ಮ ಬಾರದಿರುವುದೇ ಅಂತ ಅದಕ್ಕೆ ಹೇಳ್ತಾರೆ. ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕಿದ್ದಪ್ಪ. ಹಂದಿ ಅಂತ ಸುಳೆ ಮಕ್ಕಳು ಅಂತ ಸಿಕ್ಕಿದೆ ಅಂತ ಇದ್ದಾರೆ. ಏನು ದಿಗಾದಿತ್ತು ನಿಮಗೆ ಮುಕ್ತಿ ಅಂತ ಅನುಭವಗಳು ಹೇಳ್ಯಾರ. ಅಂಥವ್ರ ಸಂಗಿಲ್ಲ, ಬೇಳೆ ಎಲ್ಲ ವ್ಯರ್ಥ, ಜಡಬುದ್ಧಿ ಜಡಸಂಗದಾಗ ಕಳೆದೆಲ್ಲೋ, ಬರೀ ವಿಷಯದ ಬೆನ್ನು ಹತ್ತಿದೆಲ್ಲೋ, ಎಂದಾಗ್ಬೇಕು ನಿಮಗಿದು ಅಂತ. ಇನ್ನು ಮ್ಯಾಗಾದರೂ ಎತ್ತರ ಆಗ್ರಿ. ಅನುಭವಗಳು ಹೇಳಿದ ಮ್ಯಾಗಾದ್ರೂ ಇನ್ನು ಮ್ಯಾಗಾದ್ರೆ ಅದನ್ನು ದಾರಿ ಹಿಡೀರಿ. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಿತ್ಯ ಕೇಳೋದು ಮಾಡಿ. ಬೇಕಾದಂಥ ಅಜ್ಞಾನ ಏನಪ್ಪ ವಿಷಯ ಪಡಕದಾನಂದ್ರೆ ಸುಧಾ ಬದಲಾವಣೆ. ಈ ಮಾತುಗಳನ್ನು ನಿತ್ಯ ನಾವು ಕೇಳೋದ್ರಿಂದ, ಅನುಭವಗಳು ಹೇಳಿದಂಥ ವಿಚಾರಗಳನ್ನು ಮನಸ್ಸು ಕೊಟ್ಟ ದಿನ ನಿತ್ಯ ನಾವು ಕೇಳೋದ್ರಿಂದ ಪರಿವರ್ತನೆ ಕೂತು ಆಗ್ಯಾರ. ನೋಡಿ ಇತಿಹಾಸ ನೋಡ್ರಿ, ಎಂತೆಂಥವ್ರು ಆಗ್ಯಾರ. ಬೇಕಾದಂಥ ವಿಷಯ ಪಡಕರಿದ್ರು. ಅಲ್ಲಂ ಪ್ರಭು ಮೊದಲ ಅವನು ವ್ಯಭಿಚಾರಿ ಇದ್ದ, ವೇಮನನು ವ್ಯಭಿಚಾರಿ ಇದ್ದ, ಯೋಗಿ ಆದ. ಎಂತೆಂಥವ್ರು ಹೆಂಗೆ ಪಾಪಿಗಳಿದ್ರು, ಕ್ರೂರ ಪಾಪಿ. ಇವ ಅಂಗಿಲಿ ಮಲ ಇವ್ ಬುದ್ಧನ ಇದಕ್ಕೆ ಅವ ಎಲ್ಲ ಬೆಳ್ಳ ಸರ ಕಟ್ಕೊಂಡಿದ್ದ, ಹೆಬ್ಬಟ್ಟಿನ ಸರ ಕಟ್ಕೊಂಡಿದ್ದ. ವಾಲ್ಮೀಕಿ ಆಗ್ಯಾನ. ಬುದ್ಧನ ದರ್ಶನದಿಂದ ಅವನು ಪೂರ ಬದಲಾದ. ನಿನ್ನ ಭಾಳ ನಿನ್ನ ನುಂಗಬೇಕಂತ ನನ್ನ ವಿಚಾರ ಇತ್ತಲ್ಲ, ನಾನು ಹಿಂಗ್ಯಾಕಾಗ್ತಿ, ನಾನು ಬದಲಾವಣೆ ಆಗಿಬಿಟ್ಟು ಬುದ್ಧನ ದರ್ಶನ. ಅಂಥ ಪ್ರಭಾವ ಇರ್ತೈತೆ. ಕ್ಷಮೆ ಉಳ್ಳ, ಅದಕ್ಕೆ ಕ್ಷಮೆ ಉಳ್ಳ ಪುರುಷನನ್ನು ನೋಡಿದ್ರೆ ಬೇಕಾದಂಥ ವೈರ್ಯದಾನದ್ರೂ ಸುಧಾ, ಕ್ರೂರ ದಾನದ್ರೂ ಸುಧಾ ಅವನು ಭಾವ ಬರಕಾಗಿ. ಅವನು ರಾಕ್ಷಸಿ ಪಿಶಾಚಿಗಳು ಸುಧಾ ಅವನಲ್ಲಿ ಆ ವಿರೋಧವನ್ನು ಮಾಡೋದಿಲ್ಲ. ತನ್ನ ಮರೆತು ಬಿಡ್ತಾವ. ಅವನ ದೃಷ್ಟಿ ಬಿತ್ತಾನೆ. ಕ್ಷಮೆ ಉಳ್ಳ ಪುರುಷನ ದೃಷ್ಟಿ ಯಾರಿಗೆ ಬೀಳ್ತೈತಿ ಅವನು ಇವೆಲ್ಲ ಬದಲಾವಣೆ ಆಗುತ್ತೆ. ಕ್ರೂರ ಪ್ರಾಣಿಗಳು ಸಹಿತ, ಮತ್ತು ಕ್ರೂರ ಹುಲಿಯುವುದು, ಮತ್ತು ಅಲ್ಲಿ ಬಾಲ ಗುಂಡ ಹೊಡೆದವ ಶಿವಾನಂದ ಅವರಿಗೆ. ಹುಲಿ ಹುಲಿಗೆಗಳು ಇರ್ತಿದ್ವು ಅಂತ. ಅವರೆಲ್ಲ ಅಲ್ಲಿ ಅವರ ತಪಸ್ಸಿಗೆ ಹೋಗುವಾಗ, ಅಲ್ಲಿ ಅನುಷ್ಠಾನಕ್ಕೆ ಹೋಗೋ ಟೈಮ್ನಾಗ ನಾಯಿ ಮುಂದೆ ಬಾಲ ಗುಂಡು ಹೊಡಿತಾವಲ್ಲ, ಹಂಗೆ ಬಾಲ ಗುಂಡು ಹೊಡೆದವ. ಕ್ಷಮೆ ಉಳ್ಳ ಪುರುಷನ ದೃಷ್ಟಿ ಬಿತ್ತಂದ್ರೆ ಅಂಥ ಪವರ್ ಅವರಲ್ಲಿ ಇರ್ತದೆ. ಅದನ್ನು ನಾನು ಪ್ರತಿಯೊಬ್ಬರಲ್ಲಿ ಅದು ಬರ್ತೈತಿ ಮಾಡ್ಕೊಳ್ಳೋಕೆ ನಮಗೆ ಅದು ಶಕ್ತಿ ಇಲ್ಲ. ಅದನ್ನು ನಾವು ಪಡ್ಕೋಬೇಕಾದ್ರೆ ಅವರ ಮುಖಾಂತರ ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ಮನುಷ್ಯನ ಶ್ರಮ ಅಲ್ಲಿ ವೈರತ್ವವನ್ನು ಮರೆತ ಅಂತಹ ವಾತಾವರಣ ಎಲ್ಲಿ ಕ್ಷಮೆ ಉಳ್ಳ ಪುರುಷನ ಎಲ್ಲಿ ವಾಸ ಇರ್ತಾನೆ, ಆ ವಾತಾವರಣ ಎಲ್ಲ ಶಾಂತ. ಎಷ್ಟು ಪ್ರಭಾವಕತೆಯಲ್ಲಿ ಸುಖಪತ್ರ ಮತ್ತು ಪ್ರಭಾವಕತೆಯಲ್ಲಿ ಬೇಕಾದಂಥ ವೈರಿಗಳದಂದ್ರೂ ವೈರವತ್ವವನ್ನು ಮರೆತು ತಮ್ಮಲ್ಲಿ ಒಂದಾಗಿ ಅಲ್ಲಿ ವರ್ತನ ಮಾಡ್ತಾರೆ. ಕ್ರೂರ ಪ್ರಾಣಿಗಳು, ರಾಕ್ಷಸಿ ಪಿಶಾಚಿಗಳು ಕ್ಷಮೆ ಉಳ್ಳ ಪುರುಷನಿಗೆ ಅಲ್ಲಿ ಅಗದಿ ಪ್ರೇಮದಿಂದ ಕಾಣ್ತಾರೆ. ಬೇಕಾದಂಥ ದುಷ್ಟ ಶಕ್ತಿ ಅದವನ್ನು ಸುಧಾ ಅಲ್ಲಿ ತನ್ನ ಇದನ್ನು ಮರಿತವೆ. ಅಂತಹ ಪ್ರಭಾವ ಆಗಿರ್ತೈತಿ. ಅದಕ್ಕೆ ಅವ್ರ ದರ್ಶನಾರ ತಗೋ. ಅವ್ರ ದೃಷ್ಟಿ ಬಿತ್ತು ಅಂದ್ರೆ ಅದು ಬದಲಾವಣೆ. ಎಂಥ ಪ್ರಭಾವ ಇರ್ತೈತಿ. ಮನಸ್ಸನ್ನು ನಿಗ್ರಹ ಮಾಡಿಕೊಂಡು ಅವನಲ್ಲಿ ಎಂಥ ಶಕ್ತಿ ಇರ್ತದೆ. ಏನು ವಿಶ್ವಾಸ ಮಾಡುವಂಥ ಪವರ್ ಇರ್ತೈತೆ ಅವನಲ್ಲಿ ಶಕ್ತಿ. ಅದಕ್ಕೆ ಮನೋನಿಗ್ರಹ ಅವಶ್ಯಕತೆ. ಅದನ್ನು ಮಾಡ್ಕೋಬೇಕಾದ್ರೆ ನಾವು ಇದಕ್ಕೆ ಸಾಧನ ಏನು? ವಾಸನೆಗಳನ್ನು ನಾಶ ಮಾಡ್ಕೊಳ್ಳೋದು ಒಂದೇ ಇದಕ್ಕೆ ಸಾಧನ.
ಇಟ್ಟಾಗ ಚಂಚಲಾಗಕ್ಕೆ ಅಂದ್ರೆ ಆ ಶಕ್ತಿ ಎಲ್ಲ ಕಳ್ಕೊಂಡ್ಬಿಡ್ತದೆ. ಚಂಚಲಾಗದಂಗೆ ಮನಸ್ಸನ್ನೇ ಒತ್ತಟೆ ನಿಗ್ರಹ ಏಕಾಗ್ರತೆ ಬಂತಂದ್ರೆ ಮನಸ್ಸಿಗೆ ಆ ಪವರ್ ಬರುತ್ತೆ. ನಿಜವಾದದನ್ನು ತಿಳ್ಕೊಳ್ಳುವಂಥ ಜ್ಞಾನೋದಯ ಉಂಟು. ಸೂರ್ಯಕಿರಣಗಳ ಸಿಕ್ಕಟ್ಟ ಹೋಗ್ಲೇ ಅದು ಏನೂ ಅಷ್ಟೊಂದು ಇದಾಗಲ್ಲ. ಒತ್ತಟೆನ ಒಂದು ರಾವ್ ಗಾಜಿನ ಆಗುತ್ತೆ, ಹಿಡಿದು ನಿಂದ್ರಿಸಿ ನೀನು ಎಂಥ ಶಕ್ತಿ ಬರ್ತದೆ ಅದಕ್ಕೆ. ಎಲ್ಲ ಕಿರಣಗಳನ್ನು ಒಗ್ಗೂಡಿಸಿ ಒಂದು ಇದರ ಮ್ಯಾಗ ಬಿಟ್ಟು ಬಿಡಲೇ ಬೆಂಕಿ ಹತ್ತದ. ಹಂಗೆ ಮನುಷ್ಯನ ಎಲ್ಲ ಹರಿದಾಟ ಬಂದು ಏಕಾಗ್ರತೆ ಮನಸ್ಸಾತಂದ್ರೆ ಅಂಥ ಶಕ್ತಿ ಅವರಲ್ಲಿ ಬರ್ತದೆ. ಅದನ್ನು ನಾವು ಅಭ್ಯಾಸ ಮಾಡಬೇಕು. ಮನುಷ್ಯನ ಏಕಾಗ್ರತೆಗಾಗಿ ಈ ವಿಚಾರಗಳನ್ನು ನಾವು ಅಭ್ಯಾಸ ಮಾಡಬೇಕು. ಪ್ರತಿಯೊಬ್ಬರಲ್ಲಿ ಐತಿ ಪವರ್. ಅದನ್ನು ಮರೆತು ಬಿಟ್ಟೇವೆ ನಾವು ಅಜ್ಞಾನದಿಂದ. ಹೊರಗೆ ನಾವು ನಮ್ಮಂಥವ್ಗೆ ಅಂದ ಆದೀತು, ಮತ್ತಾರಿಗೆ ಆಗ್ಬೇಕಾಗೈತಿ, ನಿಮ್ಮ ಮನುಷ್ಯರಿಗೆ ಆಗ್ತೈತಿ ಅಂತ ಹೇಳ್ಬೇಕಾಗೈತಿ. ಮೊದಲು ಮಾಡ್ಕೊಳ್ಳಿ ಕೆಲಸ ಅಂತ. ನಾನು ಸುಳ್ಳು ಯಾಕೆ ವೇಳೆ ಕಳಿತಿ, ನಮಕ್ ವೇಳೆ ಸುಳ್ಳೆ ಯಾಕೆ ಕಳಿತಿ, ಸುಮುಕ್ ವೇಳೆ ಹೋಗ್ತದೆ, ಸುಮ್ಕಿ ಹೊಳೆ ವೇಳೆ ಸುಮುಕ್ ಅಂತೂ ಮುನ್ನಡೆ ಮಾಡ್ಕೊಂಡು ನಿನ್ನ ಕೆಲಸ, ಮೊದಲು ಮಾಡ್ಕೊಂಡು ನಿನ್ನ ಕೆಲಸ. ಪ್ರತಿಯೊಬ್ಬ ಮಾನವನಿಗೆ ಮಾಡ್ಕೊಳಕ್ ಬರ್ತೈತೆ ಅಂತ ಹೇಳ್ಬೇಕಾಗೈತಿ. ಅಸಾಧ್ಯ ಅನ್ನೋದನ್ನೇ ಇಲ್ಲ. ಮನುಷ್ಯನ ಜನ್ಮಕ್ಕೆ ಬಂದವ್ರಿಗೆಲ್ಲ ಸಾಧ್ಯ. ಮಾನವ ಮಾತ್ರ ಮುಕ್ತ ಹೋದ. ಮಾನವರಿಗೆಲ್ಲ ಪ್ರತಿಯೊಬ್ಬ ಮಾನವನಿಗೆ ಇದನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತಿ. ಮನೋನಿಗ್ರಹ ಮಾಡ್ಕೊಂಡು ನಾನು ಮುಕ್ತ ಇದ್ದೇನೆ ಅನ್ನುವಂಥ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಈ ಕೆಲಸ ನಾವು ಮಾಡ್ಕೋಬೇಕಾಗಿದೆ. ಎಲ್ಲ ಕೆಲಸ ಬಿಟ್ಟರು ಮೊದಲು ಇದನ್ನು ಮಾಡ್ಕೊ. ಯಾಕಂದ್ರೆ ಉಳುಕಿದ ಕೆಲಸ ಜನ್ಮಾತ್ರ ಮಾಡ್ಕೊತ ಬಂದೇವೆ. ಅವೇನು ಹೊಸವಲ್ಲ. ಏನು ಹೊಸದೈತಿ ಹೇಳಿ, ಮಾಡಿದ್ದೆಲ್ಲ ಮಾಡದ್ದ ಮಾಡೋದು. ಒಳ್ಳೇದು ಏನೈತಿ ನಿಮಗೆ ಬಾಳೆದಾಗ ಏನೈತಿ, ಈ ಜಗತ್ತಿನಾಗ ಏನೈತಿ ನೀವು ಮಾಡುವಂಥ ಕೆಲಸ ಏನೈತಿ ಅವ ಮಾಡಿದ್ದ ಮಾಡೋದು. ಅವ ಇಂದ್ರಿಯಗಳು, ಅವ ವಿಷಯಗಳು. ಹೊಸಾದ ಏನಾರ ಐತನ ಎಷ್ಟು ಜನ್ಮ ಹುಟ್ಟಿ ಬಂದ್ರು ಅದನ್ನು ಮಾಡಾಕೈತಿ. ಉಂಡುದುದನೇ ಮಗುಳೆ ಉಣ್ಣುತ್ತಾ ಮೇಳವಿಸುವುದನೇ ಮೇಳವಿಸುತ್ತ ನೂತನಂ ಇದರೊಳು ಕಾಣೆ. ಎಷ್ಟೋ ಸಲ ಅವನ್ನೆಲ್ಲ ಉಂಡು ಬಿಟ್ಟದ್ದು, ಅದಾವ ಮಾಡಿಬಿಟ್ಟದ್ದು, ನೋಡಿದ್ದು, ಕೇಳಿದ್ದು ಎಲ್ಲ ಹೊಸಾದ ಏನು ಇಲ್ಲಿಲ್ಲ. ಅದರಿಂದ ಏನಾಯ್ತು ಪರಿಣಾಮ ಅದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಎಲ್ಲ ವಿಚಾರ ಮಾಡಿ ನೋಡ್ಲಿಕ್ಕಾಗಿ ಹಂಗಾರೆ ಅದರಿಂದ ಹಿತ ಆಯಿತೋ ಇಲ್ಲೋ, ಕಡಿಕೆ ಎಲ್ಲಿ ಐತೆ ಅದು ಹಿತ. ಎಲ್ಲವನ್ನು ಆರೈದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸುವುದು. ತನ್ನಲ್ಲಿ ಅದರಿಂ ಸುಖ. ತನ್ನಲ್ಲಿನ ತೃಪ್ತಿ ಅದ ಹೊರತು ತನ್ನ ಬಿಟ್ಟು ಅನ್ಯದ್ರ ಕಡೆ ನೋಡಿದರೆ ತೃಪ್ತಿ ಇಲ್ಲೇ ಇಲ್ಲ. ಅದಕ್ಕೆ ತನ್ನ ಮೊದಲರಿಯುವುದು ಅಂತ ಎಲ್ಲ ವೇದ ಉಪನಿಷತ್ತುಗಳು ಅದನ್ನ ಹೇಳ್ತಾವ, ಗುರುಗಳು ಅದನ್ನ ಹೇಳ್ತಾರೆ. ತನ್ನ ನಿಜಾನುಸರಣದಿ ಮುನ್ನಿಪುದು ವೇದ ದೈವ ಗುರು. ಅದಕ್ಕೆ ಮೊದಲರಿಯುವುದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕೆಲಸ ಮಾಡ್ಕೋ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನಿದೆ ಐತಿ ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡ್ಲಿಕ್ಕೆ ಹತ್ತಿದ್ರೆ ಮನುಷ್ಯನ ಹರಿದಾಟ ಎಲ್ಲ ಬಂದಕ್ಕೆ ಮನಸ್ಸು ಏಕಾಗ್ರ ಆಗಕ್ಕೆ ಶುರು. ನಿನ್ನ ಬಗ್ಗೆ ನೀ ತಿಳ್ಕೊಳಕತ್ತ, ಅನ್ಯದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿ ಮನಸ್ಸು ಚಂಚಲಾಗತ್ತೆ. ಯಾಕೆ? ಅದರಿಂದ ಏನೂ ಲಾಭ ಇಲ್ಲ. ಲಾಭ ಅಂದ್ರೆ ಆನಂದದ ಲಾಭ, ಸುಖದ ಲಾಭ, ನನ್ನೊಳಗ ಲಾಭದ ಹೊರತು ಅನ್ಯದರಿಂದ ಆತ್ಮಲಾಭ ಅನ್ಯ ಲಾಭ ನಾವು ವಿದ್ಯತೆ. ಅನ್ಯದರ ನೆನಪು ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಅನ್ಯದರ ನೆನಪಿನಾಗ ವೇಳೆಯನ್ನು ಕಳೆದಿಲ್ಲ. ವ್ಯರ್ಥಕ್ಕೆ ವೇಳೆ ಕಳೆಯಕ್ಕೆ ಹೋಗಬೇಡ. ನಿನ್ನ ನೆನಪು ಮಾಡ್ಕೊಂಡು ಆನಂದದ ಲಾಭದೊಳಗೆ ಉಳ್ಕೋರಿ. ವ್ಯರ್ಥ ವೇಳೆ ಹೇಳಕ್ಕೆ ಹೋಗಲ್ಲ. ಯಾವ ಹೊತ್ತಿನಾಗ ಹೋಗ್ತೈತಿ, ನೀರಿನ ಮೇಲೆ ಏನು ಗುಳ್ಳಿ ಅಂತೀರಿ, ಯಾವ ಹೊತ್ತಿನಾಗ ಪಟ್ಟ ಅಂತ ಹೇಳಕ್ಕೆ ಹೋಗಲ್ಲ. ಹೋಗುದ್ರಾಗಿ ಮೊದಲು ಮಾಡ್ಕೊಳ್ಳಿ ಕೆಲಸ. ತಡ ಮಾಡಕ್ಕೆ ಹೋಗ್ಬೇಡ, ಮೊದಲು ಮಾಡ್ಕೋ. ಮಹಾತ್ಮರು ಹೇಳಿದಂಥ ವಿಚಾರಗಳು ಅವ್ರು ಜಾಗೃತಗೊಳಿಸ್ಯಾರ. ಎತ್ತರಾಗ್ರಿ, ದೌಡಿ ಎತ್ತರಾಗ್ರಿ ಅಂತ. ಅದನ್ನು ನಾವು ಮಾಡಕ್ಕೆ ತಯಾರಿಲ್ಲ. ಮತ್ತು ಅಂಥ ವಾತಾವರಣಗಳು ಸಿಕ್ಕ ನಾವೆಲ್ಲ ಇದನ್ನು ಏನು ಮಾಡ್ತೀವಿ, ವೇಳೆ ಎಲ್ಲ ವ್ಯರ್ಥ ಕಳಿತೀವಿ. ಅದಕ್ಕೆ ಅವ್ರು ಹೇಳಿದಂಥ ವಿಚಾರಗಳನ್ನು ಕೇಳೋದು. ಅವು ನಿಯಮಗಳು ಅದಾವೆ. ಆಹಾರ ನಿಯಂತ್ರಣ ಮಾಡ್ಬೇಕಾಕೈತಿ. ದೇಶ ಕಾಲಗಳನ್ನು ಅವನು ವಾಚ್ಯ ಮಾಡ್ಬೇಕಾಕೈತಿ. ಪ್ರತ್ಯಾಹಾರ ಬೇಕಾಗೈತಿ. ಕಾಲ ಪ್ರತ್ಯಾಹಾರ ನಮಗೆ ಆನಂದ ಅನುಭವ ಮಾಡ್ಕೊಳ್ಳಿಕ್ಕೆ, ಈ ಸಾಧನೆ ಮಾಡಲಿಕ್ಕೆ ಅಡ್ಡಿಯಾಗುವಂಥ ಸ್ಥಾನಗಳನ್ನು, ಆ ವಸ್ತುಗಳನ್ನು ಕೈ ಬಿಡಬೇಕಾಗ್ತದೆ. ಯಾರೇ ಇಲ್ಲ ಅವ್ರು, ನಾವು ಯಾವುದೋ ವ್ಯಕ್ತಿ ಆಗಲಿ, ಯಾವುದೇ ವಸ್ತು ಆಗಲಿ, ಇದನ್ನು ಅನುಸಂಧಾನ ಮಾಡಲಿಕ್ಕೆ ಅವು ವಿಘ್ನ ಆಗ್ತದೆ. ಯಾಕಂದರೆ ಅವನು ತ್ಯಾಗ ನೀವು ಮಾಡಬೇಕು. ಆಹಾರ, ಮನಸ್ಸು ಚಂಚಲಾಗುವಂಥ ಆಹಾರವನ್ನು ನಾವು ವಾದ್ಯ ಮಾಡಬೇಕು. ಯುಕ್ತಾಹಾರ ವಿಹಾರಶ್ಯ. ಮನಸ್ಸಿಗೆ ಸಮಾಧಾನ ಶಾಂತಿಯನ್ನು ಕೊಡುವಂಥ ಸಾತ್ವಿಕ ಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗೈತಿ. ರಜೋಗುಣ ತಮೋಗುಣ ಏನಾಕೈತಿ, ರಜೋಗುಣದಿಂದ ಮನಸ್ಸು ಚಂಚಲಕ್ಕೈತಿ, ತಮೋಗುಣದಿಂದ ಮಬ್ಬು ಬರ್ತೈತಿ. ಅದಕ್ಕಂಥ ಆಹಾರವನ್ನು ಬಿಡಬೇಕಾಗೈತಿ. ಯೋಗ ಸಾಧಕರಿಗೆ ಅದು ಸಾಧ್ಯ. ಅದನ್ನು ಹೇಳಬೇಕಾಗಿದೆ. ಸಾಧಕರಿಗೆ ಮಾತ್ರ. ಸಿದ್ಧ ಆದ್ಮ್ಯಾಗ ಅವ್ನು ಏನು ಮಾಡಿದ್ರು ಅವ್ನಿಗೆ ಅದು ಅವ್ನು ಮಾಡಕ್ಕೆ ಹೋಗೋದಿಲ್ಲ. ಅವ್ನ ಕೆಲಸ ಮುಗಿದಿರ್ತೈತೆ ಅವನ ಕೆಲಸ. ಆದರೆ ಅಭ್ಯಾಸಿಗೆ ಅದು ಬೇಕು. ಯೋಗ್ಯವಾದ ಶಿಕ್ಷಕಿದ್ದ ಅದಕ್ಕೆ ತಿನ್ನುವ ಬೇಕಪ್ಪ ಮೊದಲು ಅಂತಿದ್ರಪ್ಪ. ಮನುಷ್ಯನ ಕಂಟ್ರೋಲ್ ಮಾಡ್ಕೋಬೇಕಾದ್ರೂ ಮೊದಲು ತಿನ್ನುವ ಬೇಕು. ತಿನ್ನುವ ಇದ್ದಾಗ ನಿನಗೆ ಅನುಭವ. ನಮಗೆ ತಿನ್ನುವನ ಇಲ್ಲಲ್ಲ. ಏನು ತಿಂದ್ರೆ ಏನು ಗೊತ್ತು ಆಕೈತಿ, ಪರಿಣಾಮ ಆಕೈತಿನೂ ಗೊತ್ತಿಲ್ಲ. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ. ಮನಸ್ಸು ಸತ್ವ ಪ್ರಧಾನ ಆಗ್ಬೇಕಾದ್ರೆ ಆಹಾರನೂ ಸತ್ವ ಪ್ರಧಾನವಾದದ್ದೇ ಇದೆ. ಸತ್ವ ಪ್ರಧಾನವಾದಂತಹ ಗುಣವನ್ನು ಪಡೆಯುವುದನ್ನ
ನಾವು ಮನುಷ್ಯನ ಜನ್ಮಕ್ಕೆ ಬಂದು ಮಾಡುವ ಕೆಲಸ. ನಾವು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ರಜೋಗುಣ ತಮೋಗುಣ ಪ್ರಧಾನ ಆಗುವಂಥ ಆಹಾರವನ್ನು ತಗೋಕೈತೀವಿ ಅಂದರೆ ಮನುಷ್ಯ ತಿನ್ನೋದು ಬಿಟ್ಟು ರಾಕ್ಷಸಿ ಪಿಶಾಚಿಗಳು ಕ್ರೂರ ಪ್ರಾಣಿಗಳು ತಿನ್ನೋದನ್ನು ತಿನ್ನಕತ್ಬಿಲೆ ಮನಸ್ಸು ಹತ್ತು ಪ್ರಧಾನ ಆಗಂದ್ರೆ ಹೆಂಗೆ ಆಗ್ಬೇಕು? ಅದಕ್ಕೆ ಹೇಳ್ಯಾರು ಸಾತ್ವಿಕ ಆಹಾರ ಸೇವನ ಮಾಡಿದ್ರೆ ಮಾತ್ರ ಏನು ಇದನ್ನು ಅನುಭವ ಮಾಡ್ಕೊಳಕ್ಕೆ ಸಾಧ್ಯದ. ಬಾಕಿದ ವಿವೇಕಾನಂದ ಮೊದಲು ಮೀನಾ ತಿಂತಿದ್ದ, ಕ್ರಮೇಣ ಅವಾಗ ಹೊಳೀತು, ಕಡಿಮೆ ಮಾಡಿದ್ರು. ಅದು ವಿವೇಕಾನಂದರು ಇದ್ರೊಳಗೆ ಬರ್ತೈತಿ. ಮತ್ತು ಅನಿವಾರ್ಯಲ್ಲಿ ಅಲ್ಲಿ ವಾತಾವರಣದಾಗ ಅವನ್ನ ತಿನ್ಬೇಕಾಕೈತಿ. ಅಂಥಲ್ಲಿ ಹೆಂಗೆ ಮಾಡೋದು ಅದ್ರ ಬಗ್ಗೆ ಅವನು ವರ್ಜಿ ಮಾಡಿದಾಗ ಇದು ಅನುಭವಕ್ಕೆ ಬರ್ತೈತಿ. ಸಾತ್ವಿಕ ಆಹಾರ ಇದರಿಂದನೇ ಕೃಷ್ಣ ಪರಮಾತ್ಮ ಅವಾಗ ಹೇಳ್ಯಾನ. ಮತ್ತು ಅವಾಗೆಲ್ಲ ಮತ್ತು ಮಾಂಸಾಹಾರ, ಉತ್ತರ ಕಡೆ ಎಲ್ಲ ಮಾಂಸಾಹಾರ ತಿಂತಾರೆ ಹೆಚ್ಚಾಗಿ. ಮಾಂಸಾಹಾರ ಇಲ್ಲಿ ಚಲೋ ಆಗಿದ್ದು ಬಿಡ್ರಿ, ಇಲ್ಲಿ ಅಂತ ಅತಿ ಆಗಿತ್ತು, ಎಲ್ಲ ಕಡೆ ವ್ಯಾಪಿಸ್ಬಿಟ್ಟೈತಿದೆಲ್ಲ. ಏನು ಅದು ಮಾಂಸಾಹಾರನ ಇದಂತ ತಿಳ್ಕೊಬಿಟ್ಟು ಅದೇ ನಿಮ್ಮ ಇದಂತ ಅದಿಲ್ಲ ಸುಖ ಕೊಡ್ತೈತೆ ಅಂತೇಳಿ. ಅದರಿಂದ ಮುಂದೆ ಪರಿಣಾಮ ಏನಕ್ಕೈತಿ? ರಾಕ್ಷಸಿ ಗುರುಗಳು ತಯಾರಾಗ್ತವೆ. ಅದನ್ನು ಮನುಷ್ಯಾಗಿ ಹುಟ್ಟುದಿಲ್ಲ. ಮತ್ತು ಪುನಃ ಮನುಷ್ಯನ ವೃತ್ತಿನ ಆಗೋಂಗಿಲ್ಲ. ಏನು ಕೃತಿಗಳು ಬಡದಾಟ ಯಾಕೆ ಸರ್ವಾಗ್ತಾವಂದ್ರೆ ಆಹಾರದ ಪರಿಣಾಮನೂ ಅದಕ್ಕೆ. ಅದು ಬೇಕು ನಮಗೆ. ಸಾಧಕನಿಗೆ ಉತ್ತಮವಾದಂಥ ಆಹಾರ, ಮಿತವಾದದ್ದನ್ನು ಊಟ ಮಾಡಬೇಕು. ಅದು ಸಾತ್ವಿಕ ಆಹಾರ. ಹಿತ ಬುಕ್ ಮಿತ ಬುಕ್ ಋತು ಬುಕ್ ಅಂದ್ರೆ ಅದು ಉದರಾರ್ಧ ಅನ್ನ, ಅದರರ್ಧ ನೀರು, ಉಳಿದ ಅರ್ಧದಾಗ ಹವಾ ಜಗಕ್ಕೆ ಬಿಡ್ಬೇಕಾಗೈತಿ. ವಾಯು ಜಗ ಹವಾ ಆಡಾಕ್ ಬಿಡ್ಬೇಕಾಗೈತಿ. ಅದನ್ನು ಹವಾ ಆಡಾಕ್ ಬಿಡ್ಲಂಗೆ ಹೊಡೆದಂದ್ರೆ ಅದು ಜಗ ಬಿಡ್ಲಂಗೆ ಚಲೋ ಐತೆ ಅಂತ ಹೊಡೆದ್ರೆ ಇದೇ ತಿಳ್ಬೇಕು. ಯಾಕ್ರಿ ಕಳು ತುಂಬ ಹೊಡೆದೆ ಅಂದ್ರೆ ಕಣ್ಣು ಮುಚ್ಚಕ್ಕೆ ಹೋಗ್ಬೇಕು. ಅದಕ್ಕೆ ಅದು ಬೇಕಾಗೈತಿ ನಮ್ಗೆ. ಅದನ್ನು ಮಾಡ್ಬೇಕಲ್ಲ. ಬಹಳ ತಿನ್ನೋಗೂ ಯೋಗ ದಕ್ಕುದಿಲ್ಲ, ಕಡಿಮೆ ತಿನ್ನೋಗೂ ಯೋಗ ದಕ್ಕುದಿಲ್ಲ, ಬಹಳ ನಿದ್ದೆ ಮಾಡೋಂಗೂ ಯೋಗ ದಕ್ಕುದಿಲ್ಲ, ಕಡಿಮೆ ನಿದ್ದೆ ಮಾಡೋಂಗೂ ಯೋಗ ದಕ್ಕುದಿಲ್ಲ, ಭಾಳ ಕೆಲಸ ಮಾಡೋಂಗೂ ದಕ್ಕುದಿಲ್ಲ, ಭಾಳ ಆಲಸಿಗೂ ಇದು ದಕ್ಕುದಿಲ್ಲ. ಎಲ್ಲದರಲ್ಲಿ ನಾವು ಮಿತವನ್ನು ಸಾಧಿಸಬೇಕು. ಯೋಗಿಗಳ ಜೀವನ ನೋಡಿದರೆ, ಅಪ್ಪವ್ರ ಜೀವನ ನೋಡಿದರೆ ಎಲ್ಲದರಲ್ಲಿ ಮಿತಾಹಾರ, ಮಿತಾನಿದ್ರಿ, ಮಿತವಾದ ಇವು ಎಲ್ಲ ಅವ್ರ ಚಟುವಟಿಕೆಗಳು ಎಲ್ಲ ಮಿತವಾಗಿ ಇದ್ದಾಗ ಅದನ್ನು ಸಾಧಿಸಕ್ಕೆ ಹೋಗ್ತೈತೆ. ಇದ್ದು ತೋರಿಸಿದೆ ಅನುಭವಿಗಳ ಸಂಘ ಮಾಡಿದ್ರೆ ಅದಕ್ಕೆ ಗೊತ್ತಾಕೈತಿ. ಅದಕ್ಕೆ ಅಂಥವ್ರ ಸಂಘದಾಗಿರೋದು. ನೀ ಏನು ಓದೋದು ಬೇಕಾಗಿಲ್ಲ, ಏನು ಮಾಡೋದು ಅವಶ್ಯಕತೆ ಇಲ್ಲ. ಅವ್ರ ಜೀವನ ಕ್ರಮ ನೋಡಿಬಿಟ್ರೆ ಸಾಕು. ಅವ್ರಿಗೆ ಹೆಂಗಿತ್ತು ಅವರ ಜೀವನ ಅದೆಲ್ಲ ನಮಗೆ ಅಭ್ಯಾಸದ ಆಗಿ ಅಲ್ಲಿ ವಾಸ ಮಾಡೋದು. ಅದಕ್ಕೆ ಅಂಥವ್ರ ಸಂಘ ಮಾಡೋದು. ಯೋಗಿಗಳ ಸಂಘದಿಂದ ನಮ್ಮಲ್ಲಿ ಅಂಥ ಇವೆಲ್ಲ ತಯಾರಾಗುತ್ತೆ. ಅದನ್ನು ಕೇಳಬೇಕು. ನಾವು ಹೊಂದಾಣ ಆಗ್ಲಿಕ್ಕೂ ಇದು ನಿಜವಾದದ್ದರ ಅನ್ನೋದು ಗೊತ್ತಾಕೈತಿ. ಅದಕ್ಕೆ ಒಮ್ಗಿಲೆ ಆಗುದಿಲ್ಲ. ಅದು ಹೇಳಿದಕ್ಷಣ ಸಂಘ ಮಾಡಿದ್ಮೇಲೆ ಆಗುದಿಲ್ಲ. ಅದಕ್ಕೆ ಪ್ರಯತ್ನದ ಅವಶ್ಯಕತೆ ಆಗ್ತದೆ. ಇನ್ನು ಮ್ಯಾಗ ಅದ್ರ ದಾರಿ ಹಿಡಿದಾಗ ಇನ್ನೂ ಎಷ್ಟು ಜನ್ಮ ಹೋಗ್ತಾವೋ ಏನು ಅದನ್ನು ಹೊಂದಬೇಕಂದ್ರೆ ಸಾಧ್ಯ ಮಾಡ್ಕೋಬೇಕಂದ್ರೆ ಅದನ್ನು ಅವರು ಅನೇಕ ಜನ್ಮಗಳ ಅಭ್ಯಾಸವನ್ನು ಮಾಡ್ಯಾರ. ಅದಕ್ಕಾಗಿ ಈ ಜನ್ಮದೊಳಗೆ ಅದನ್ನು ಸಿದ್ಧಿಸಿದ್ವಿ. ಬರೀ ಮಾಹಿತಿ ಆಯ್ತು. ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸದಾಗ ಕೊಡಬೇಕಲ್ಲ. ನಾವು ಅಭ್ಯಾಸದಾಗ ಕೊಡಬೇಕಾದ್ರೆ ಇವನ್ನೆಲ್ಲ ತ್ಯಾಗ ಮಾಡಬೇಕು. ಸನ್ಯಾಸತ್ವ ಬೇಕಲ್ಲ. ಸನ್ಯಾಸಿ ಆದಾಗ ಮನಸ್ಸಿನ ಶ್ರಮ ಆಕೈತಿ. ತ್ಯಾಗ ಮಾಡೋದು ಸನ್ಯಾಸ. ಎಲ್ಲಿ ಒಳಗೆ ಬಿಡೋದು, ಹೊರಗೆ ಬಿಡೋದು ಅಲ್ಲ. ಹೇಳಿದಿರಲ್ಲ ನೀವು, ಹೊರಗಿನ ವ್ಯವಹಾರ ಎಲ್ಲ ನಮ್ಗೆ ನಾವು ಹೊರಗೆ ಏನು ಬಿಡಕ್ಕೆ ಹೋಗ್ಬೇಡ. ಎಲ್ಲರಿಗಿಂತ ಒಂದು ದುಡ್ಡು ಹೊಲ ಹೆಚ್ಚಿಗೆ ಇರಲಿ, ಎಷ್ಟು ವಿಷಯ ಬಿಡಕದಾನಪ್ಪ ಇವು ಅನ್ನೋರಂಗಿರಲಿ. ಜಗತ್ತಿನ ಕೂಡ ಹೊರಗೆ ಬೇಕಾದಷ್ಟು ಇರ್ತದೆ, ಒಳಗೆ ಮಾತ್ರ ಬಿಡೋಕ್ಕಿಲ್ಲ. ಸನ್ಯಾಸ ನಾವು ಒಳಗೆ ಮಾಡ್ಬೇಕಿಲ್ಲ, ಹೊರಗೆ ಮಂದಿಗೆ ತೋರಿಸ್ಬೇಕಾಗಿಲ್ಲ. ನೀವು ಸನ್ಯಾಸ ಯಾವ್ದಾರು ಸೋಗ ಹಾಕೋಬೇಕಾಗಿಲ್ಲ. ಈ ಮಾತಾಡೋದು ಸನ್ಯಾಸ ಅಲ್ಲ, ಸೋಗ ಹಾಕೋದು ಸನ್ಯಾಸ ಅಲ್ಲ. ಭಾಳ ಮಂದಿ ಅದಾರ ಮಾತಾಡೋರು ಅದಾರ, ಸೋಗ ಹಾಕೋರು ಅದಾರ. ಅವ್ರಿಗೆ ಸಮಾಧಾನ ಶಾಂತಿ ಸಿಕ್ಕೈತೆ. ನಿಜವಾದ ಸನ್ಯಾಸಿ ಇದ್ದವ ಅದನ್ನು ತೋರ್ಪಡ್ಸಕ್ಕೆ ಹೋಗುದಿಲ್ಲ. ನಾವು ಗೊತ್ತಿಲ್ದಾರಂಗೆ ಅದನ್ನು ಸಾಧಿಸ್ತಾನೆ. ಯಾರಿಗೂ ಗೊತ್ತಾಗಣಂಗೆ ಅದನ್ನು ಗೊತ್ತು ಮಾಡಿಕೊಳ್ಳದಂಗೆ ಸಾಧಿಸ್ಬೇಕಾಗಿತ್ತು. ಯಾರಿಗೂ ಗೊತ್ತಾಗಬಾರ್ದು ಇದ್ರಾಗ ಅದಾನಂತ. ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿತ ಯೋಗಿ ತನ್ನ ಗುರು ದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತೆರೆದಳು ಉಂಡುಟ್ಟು ಸಂಚರಿ. ಎಲ್ಲ ಕೂಡ ಎಲ್ಲರಂಗೆ ಮಾಡ್ತಾ ಇರ್ತಾನೆ. ನಾವು ಎಲ್ಲ ಮಾಡ್ತಾನೆ. ಹೆಂಗೆ ಮಾಡ್ತಾನೆ ನಾವು ಒಳಗಿನ ಗತ್ತು ಬೇರೆನೇ. ಇದು ಬರ್ಬೇಕಾದ್ರೆ ಭಾಳ ದಿನದ ಅಭ್ಯಾಸ ಬೇಕು ನೋಡೋದಿಲ್ಲ. ಜಗತ್ತಿನ ಕೂಡ ಜಗತ್ತಿನಾಗಿದ್ದು ತಾನು ಮಾತ್ರ ಈ ಗತ್ತಿನಾಗ ವಿಚಾರದ ಗತ್ತಿನಾಗ ಇರುವುದು ಬಹಳ ದಿನದ ಅಭ್ಯಾಸ ಇದ್ದರೆ ಬರ್ತೈತಿ. ಆ ಅಭ್ಯಾಸ ಸಂಸ್ಕಾರ ನಮಗೆ ಮಾಡ್ಬೇಕಾದ್ರೆ ಅಂಥವ್ರ ಸಂಘ ಬೇಕು ನಮಗೆ. ಅದಕ್ಕಂಥವ್ರ ಸಂಘ ಮಾಡಿ ಮೇಲೆ ಮಾಡೋದ್ರಿಂದ ಅದು ಬರ್ತದೆ. ಅಂಥ ಒಂದು ಲಾಭವನ್ನು ಮಾಡಿಕೊಂಡು ನಾವು ನೀವೆಲ್ಲ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ಅಪ್ಪವ್ರಿಂದ ಈ ವಿಚಾರಗಳನ್ನು ಕೇಳಿ ನನಗಿಂತ ಅನುಭವಗಳ ಒಂದು ಅಧಿಕಾರವಾಣಿಯಿಂದ ಅದನ್ನು ಕೇಳಿ ನಾವು ನೀವೆಲ್ಲ ಧನ್ಯರಾಗಿ